ಮೀರಾ, ನನ್ ಮೇಲ್ ಹೋಗಿ ಸಾರಿ ವಾಶ್ ಮಾಡ್ಕೊಂಡ್ ಬರ್ತೀನಿ. ಎಲ್ಲ ನೆಂದ್ ಹೋಗಿದೆ. ಹಾ ಸರಿ ಅಕ್ಕ. ಎಷ್ಟೊಂದು ಮಳೆ ಬರ್ತಾ ಇದೆ. ಮಳೆ ಬೇರೆ ಬರ್ತಾ ಇದೆ, ಕರೆಂಟ್ ಬೇರೆ ಹೋಗಿದೆ. ಏನ್ ಮಾಡ್ಲಿ ಈಗ? ಓ, ಕರೆಂಟ್ ಬಂತು. ಮೀರಾ, ಮೀರಾ, ಇವಳೆಲ್ಲಿ ಹೋದ್ಲು? ಇಲ್ಲೇ ಇದ್ಲಲ್ವಾ?
ಅಣ್ಣ, ನೀವು ಮೀರಾನೇನಾದ್ರೂ ನೋಡಿದ್ರಾ? ನೋಡಿಲ್ಲ ಮೇಡಮ್. ಬಟ್ಟೆ ಒಣಗಕ್ಕಂತ ಮೇಲ್ ಹೋಗಿದ್ದೆ, ಬಂದ್ ನೋಡಿದ್ರೆ ಕಾಣಿಸ್ತಿಲ್ಲ. ನೀವು ಮೊಬೈಲ್ಗೆ ಫೋನ್ ಮಾಡಿ ನೋಡ್ಬೋದಲ್ವಾ? ಪ್ರಾಬ್ಲಮ್ ಇದೇ ಆಗಿದೆ, ಅವಳು ಫೋನ್ ತಗೊಂಡ್ ಹೋಗಿಲ್ಲ. ಬೇರೆ ರೂಮಲ್ಲೆಲ್ಲ ನೋಡಿದ್ರಾ? ಇಲ್ಲ. ಅರೆ ಇಲ್ಲೇ ಎಲ್ಲ ಇರ್ಬೋದು, ಎಲ್ಲಿ ಹೋಗಿರ್ತಾರೆ? ಆಯ್ತು, ನೋಡ್ತೀನಿ. ಇಷ್ಟೊತ್ತಲ್ಲ ಆನ್ಲೈನಾ? ಮೀರಾನ ಎಲ್ಲಾದ್ರೂ ನೋಡಿದೀಯಾ? ಇಲ್ಲ. ಏನಾಯ್ತು? ನಾನು ಬಟ್ಟೆ ವಾಶ್ ಮಾಡಕ್ಕಂತ ಹೋಗಿದ್ದೆ, ಅವಳು ಸ್ನಾನ ಮಾಡ್ತಿದ್ಲು. ನಾನು ಬಂದು ನೋಡಿದ್ರೆ ರೂಮಲ್ಲಿರಲಿಲ್ಲ, ಫೋನೂ ಇಲ್ಲೇ ಇದೆ. ನನಗೇನು ವಿಚಿತ್ರವಾಗಿ ಅನಿಸ್ತಿದೆ. ನೀನು ನನ್ನ ಜೊತೆ ಬರ್ತೀಯಾ? ಮಾಯಾ, ನಾನು ಹೋಗಿ ಬರ್ತೀನಿ. ಈಗಲಾದರೂ ಲ್ಯಾಪ್ಟಾಪ್ ಆಫ್ ಮಾಡು. ಮೀರಾ ಇಲ್ಲಿ ಬಂದಿದ್ಲಾ? ಇಲ್ಲ. ಏನಾಯ್ತು? ನಾನು ಬಟ್ಟೆ ವಾಶ್ ಮಾಡಿ ಬಂದ್ಮೇಲೆ ಅವಳು ರೂಮಲ್ಲಿ ಇರಲಿಲ್ಲ. ಏನೂ ಅರ್ಥ ಆಗ್ತಿಲ್ಲ. ನೀನು ನನ್ನ ಜೊತೆ ಬರ್ತೀಯಾ? ಹಾಂ, ಓಕೆ. ಮೀರಾ ಏನಾದ್ರೂ ಇಲ್ಲಿ ಬಂದಿದ್ಲಾ? ಇಲ್ಲ, ಇಲ್ಲಿಗೆ ಬಂದಿಲ್ಲ. ಹಾಗಾದ್ರೆ ಇವಳು ಎಲ್ಲಿ ಹೋಗಿರ್ಬೋದು? ಈಗೇನ್ ಮಾಡೋದು ಪೂಜಾ? ಒಂದ್ ಕೆಲಸ ಮಾಡೋಣ, ನಾವು ಸೆಕ್ಯೂರಿಟಿ ಹತ್ರ ಹೋಗಿ ಇನ್ನೊಮ್ಮೆ ವಿಚಾರಿಸೋಣ. ಸರಿ, ಕೇಳೋಣ. ಅಣ್ಣ, ಮೀರಾ ಬಂದ್ಲಾ? ಇನ್ನೂ ಬಂದಿಲ್ಲ. ನಾನು ಎಲ್ಲ ಕಡೆ ಹುಡುಕ್ತೆ, ಅವಳು ಎಲ್ಲಿ ಸಿಕ್ತಿಲ್ಲ. ನನ್ಗೇನು ಗೊತ್ತಾಗ್ತಿಲ್ಲ. ಆಚೆ ಹೋಗಿ ಇಲ್ವಲ್ಲ? ಕಾಂಪೌಂಡ್ ಒಳಗಡೆ ಎಲ್ಲಾ ಕಡೆ ನೋಡಿ. ನಡೀರಿ ನೋಡೋಣ, ನಡೀರಿ. ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ ಪೂಜಾ. ನಾವೀಗ ಮೀರನ್ ಹಸ್ಬೆಂಡ್ಗೆ ಫೋನ್ ಮಾಡಲೇಬೇಕು. ಅವಳು ಹೇಳೋದು ಸರಿ ಪೂಜಾ. ಅವಳಿಗೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಮ್ಮ ಮೇಲೆ ಬರುತ್ತೆ. ಆಗಲೇ ತುಂಬ ತಡ ಆಗೋಗಿದೆ. ಈಗಲೇ ಅವ್ರ ಹಸ್ಬೆಂಡಿಗೆ ಫೋನ್ ಮಾಡು. ನಮಗೆ ಬೇರೆ ಆಪ್ಷನ್ನೇ ಇಲ್ಲ. ಅವನೇ ಬಂದು ಮೀರಾ ಎಲ್ಲಿ ಅಂತ ಹುಡುಕ್ತಾನೆ. ಹೌದು, ಅದೇ ಸರಿಯಾಗಿರುತ್ತೆ. ಹಲೋ, ಹೌದು, ನಾನು ಸಂಜಯ್. ಏನಾಯ್ತು ಪೂಜಾ? ಅವ್ರು ನಿನಗೆ ಹೇಳಲಿಲ್ವಾ ಇಷ್ಟೊತ್ತಿಗೆ ಎಲ್ಲಿ ಹೋಗ್ತಿದ್ದಾರೆ ಅಂತ? ಸರಿ, ನಾನು ಈಗಲೇ ಬಂದೆ. ಅಣ್ಣ, ನೀವು ಮನೇಲಿದ್ದೀರಾ ಅಥವಾ ಡ್ಯೂಟಿ ಇಲ್ಲ? ನಿಮ್ಮನ್ನು ಈಗಲೇ ಭೇಟಿ ಮಾಡಬೇಕಿತ್ತು, ಅದು ಇವಾಗಲೇ. ನಾವೊಂದು ಕಡೆ ಹೋಗಬೇಕಿದೆ. ಮೀರಾ ಹಾಸ್ಟೆಲ್ಗೆ ಹೋಗಬೇಕಿತ್ತು. ಮೀರಾ ಕಾಣೆ ಆಗಿದ್ದಾಳಂತೆ. ಇವಾಗ 11 ಗಂಟೆ ಆಗ್ತಿದೆ. ಇಲ್ಲ ಅಣ್ಣ, ನಾವು ಹೋಗಬೇಕು ಇವಾಗಲೇ. ನಾನು ಮನೇಲಿದ್ದೀನಿ. ಸರಿ, ಆಯಿತು.
ಮೀರಾ, ಏನಾಯ್ತು? ವಾರಕ್ಕೆ 2 ಸಲ ಮೀಟ್ ಮಾಡ್ತೀಯ, ಸರಿ ಏನಾಯ್ತು ಹೇಳು? ನಿನಗೆ ನಿಜವಾಗ್ಲೂ ಗೊತ್ತಿಲ್ವಾ? ಅಲ್ಲ, ಇಷ್ಟಕ್ಕೂ ನೀನ್ ಏನ್ ಬಯಸ್ತೀಯ? ಇಷ್ಟೇ ಕಡಿಮೆ ಸ್ಯಾಲ್ರಿಲಿ ನಾವಿಬ್ರು ಒಳ್ಳೆ ಜೀವನ ನಡೆಸೋಕೆ ಹೇಗ್ ಸಾಧ್ಯ ಆಗತ್ತೆ? ನಿನ್ನನ್ ಮದ್ವೆ ಮಾಡ್ಕೊಂಡು ನಿಮ್ ಮನೆಗ್ ಬಂದಾಗ ನೀನ್ ನನಗೆ ಏನ್ ಹೇಳಿದ್ದೆ? ಅದನ್ನೆಲ್ಲ ನೀನು ಮರ್ತ್ಬಿಟ್ಟಿದ್ಯಾ ಅಲ್ವಾ? ಮತ್ತೆ ಈ ಜೀವನ ನನಗ್ ಬೇಡ, ನೀ ನನ್ಗೆ ರಿಸೈನ್ ಮಾಡು ಅಂತ ಹೇಳ್ತಿದ್ಯಾ ಅಲ್ವಾ? ನಿನಗ್ ತೊಂದರೆ ಕೊಡೋಕೆ ನನಗೆ ಇಷ್ಟ ಇಲ್ಲ, ಆದ್ರೆ ನನ್ ಮನಸ್ಥಿತಿನೂ ಅರ್ಥ ಮಾಡ್ಕೋ. ನಿನಗ್ ಒಳ್ಳೆ ಕೆಲ್ಸ ಸಿಕ್ತಿದ್ದ ಹಾಗೆ ನಾನು ರಿಸೈನ್ ಮಾಡ್ಬಿಡ್ತೀನಿ, ಸರಿ ತಾನೆ? ಈಗ 11:30 ಆಗ್ತಾ ಇದೆ. ಯೋಚನೆ ಮಾಡು, ಈಗ ಅವಳು ಎಲ್ಲಿಗೆ ಹೋಗಿರ್ಬೋದು ಅಂತ. ಅವಳಿಗೆ ಬೇರೆ ಯಾರಾದರೂ ಫ್ರೆಂಡ್ಸ್? ನನಗೆ ಗೊತ್ತಿಲ್ಲ ಸೋಲೋಮನ್, ನನಗೇನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಪೂಜಾ ನನಗೆ ಹೇಳಿದ್ದು ಅವಳು ಫೋನ್ ಇಲ್ಲದೆ ಹೋಗಿದ್ದಾಳೆ ಅಂತ. ನಾನು ಎಷ್ಟೋ ಸಲ ಹೇಳಕ್ಕೆ ಪ್ರಯತ್ನ ಪಟ್ಟೆ, ನನ್ನ ಮಾತು ಕೇಳ್ತಿಲ್ಲ. ಅಷ್ಟೇ ಅಲ್ಲ, ಅವಳಿಗೆ ಏನು ಬೇಕೋ ಅದನ್ನೇ ಮಾಡ್ತಾಳೆ. ಇದೇ ರೀಸನಿಂದ ನಾನು ಒಂದ್ಸಲ ಅವಳ ಮೇಲೆ ಕೈ ಮಾಡಿದ್ದೆ. ಅವಳನ್ನ ಹಾಸ್ಟೆಲಲ್ಲಿ ಯಾಕೆ ಇರಿಸಿದ್ದೆ? ಪ್ರತಿದಿನ ಬಂದೋಗ್ತಿದ್ಲು. ದಿನ ಟ್ರಾವೆಲ್ ಮಾಡೋದ್ರಿಂದ ಅವಳು ಟೈಮ್ ವೇಸ್ಟ್ ಆಗ್ತಿತ್ತು, ಅದಕ್ಕೆ ಅವಳು ಹಾಸ್ಟೆಲ್ನಲ್ಲಿ ಉಳ್ಕೊಂಡು. ಈಗ ಅವಳು ಎಲ್ಲಿ ಕೆಲಸ ಮಾಡ್ತಾಳೆ? ಒಂದು ಟೆಕ್ಸ್ಟೈಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ. ಯಾರು ಈ ಪೂಜಾ? ಅವಳು ಆ್ಯಕ್ಚುಲಿ ಅವಳ ರೂಮ್ಮೇಟು, ಇಬ್ರು ಜೊತೆಲಿ ವರ್ಕ್ ಮಾಡ್ತಾರೆ. ಮೀರಾ ನಿನ್ನ ಭೇಟಿಯಾಗೋದಕ್ಕೆ ಪ್ರತಿ ಸಂಡೆ ಬರ್ತಿದ್ಲ? ಪ್ರತಿ ಸಂಡೇ ಬರ್ತಾಳೆ. ಇಲ್ಲಿ ತುಂಬ ಮಳೆ ಆಗಿರ್ಬೇಕು ಅನ್ಸುತ್ತೆ. ಹಾಸ್ಟೆಲ್ಗೆ ಗಾಡಿ ಸಿಗುತ್ತಾ? ಇವಾಗ ತುಂಬ ಕಷ್ಟ ಆಗುತ್ತೆ. ಸರ್, ಇವರೇ ಪೂಜಾ. ಅವತ್ತು ಏನಾಗಿತ್ತು? ಅವತ್ತು ರಾತ್ರಿ ನಾವು ಸುಮಾರು 7 ಗಂಟೆಗೆ ಹಾಸ್ಟೆಲಿಗೆ ಬಂದ್ಬಿಟ್ವಿ. ಅವತ್ತು ತುಂಬ ಮಳೆ ಬರ್ತಾ ಇತ್ತು. ತಗೊಳ್ಳಿ. ಹೋಗೋಣವಾ? ಅಯ್ಯೋ, ನಾನು ಎಳಿತಾ ಇದ್ದೀನಿ. ನಾನು ಯಾವಾಗ ಛತ್ರಿ ತರಲ್ವೋ ಅವಾಗ ಹೀಗೆ ಆಗುತ್ತೆ. ಬೇಗ ಬೇಗವಾ. ಕಂಪ್ನಿಯಿಂದ ಹೊರಡ್ತಿರೋವಾಗ್ಲೇ ಇವತ್ತು ಮಳೆ ಬರುತ್ತೆ ಅಂತ ನಾನು ನಿಮಗೆ ಹೇಳಿದ್ದೆ ತಾನೆ? ನೋಡು, ನಿನ್ನ ಮಾತು ಕೇಳಿಸ್ಕೊಂಡು ಮಳೆನೂ ನಿಂತೋಯ್ತು. ಮಳೆ ಬರಬೇಕು ಅಂತ ನಾನಿನ್ನೂ ಬಯಸಿರ್ಲಿಲ್ಲ, ಇದ್ದಕ್ಕಿದ್ದಾಗೆ ಜೋರಾಗಿ ಮಳೆ ಶುರುವಾಯ್ತು. ಹೌದಾ?
ಹಲೋ. ಹಾಂ, ನನಗಿನ್ನೂ ಅಮೌಂಟ್ ಅರೇಂಜ್ ಆಗಿಲ್ಲ. ಅವ್ರಿಗೆ ಹೇಳಿ ಸ್ವಲ್ಪ ದಿನ ಬಿಟ್ಟು ಬನ್ನಿ ಅಂತ. ಹಾಂ, ಓಕೆ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಇಲ್ಲಿ ತುಂಬ ಮಳೆ ಬರ್ತಾ ಇದೆ. ಹಾಂ, ನಾನು ಫೋನ್ ಮಾಡ್ತೀನಿ. ಹಾಂ, ಆಯಿತು. ಬಂದ್ರಾ? ಎಲ್ಲೋಗಿದ್ರಿ? ತುಂಬ ತಡ ಆಯಿತು. ಶೋರೂಮಿಂದ ಬರೋವರೆಗೂ ಲೇಟ್ ಆಗೋಯ್ತು. ಹಾಂ, ಕರೆಂಟ್ ಬರುತ್ತೆ ಹೋಗುತ್ತೆ. ಗುಡುಗು ಸಿಡ್ಲು ಬೇರೆ ಆಗ್ತಾ ಇದೆ. ಜೊತೆಲಿ ಎಮರ್ಜೆನ್ಸಿ ಲೈಟ್ ಇಟ್ಕೊಳ್ಳಿ. ಅದು ಹಾಗೆ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳಿರ್ಲಿಲ್ವಾ? ಹಾಂ. ರೂಮಲ್ಲಿ ಬಂದ ತಕ್ಷಣ ಬಾತ್ರೂಮಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಲು. ಮೀರಾ, ನಾನು ಮೇಲ್ ಹೋಗಿ ಸಾರಿ ವಾಶ್ ಮಾಡ್ಕೊಂಡು ಬರ್ತೀನಿ. ಎಲ್ಲ ನೆಂದು ಹೋಗಿದೆ. ಹಾ ಸರಿ ಅಕ್ಕ. ಎಷ್ಟೊಂದು ಮಳೆ ಬರ್ತಾ ಇದೆ. ಮಳೆ ಬೇರೆ ಬರ್ತಾ ಇದೆ, ಕರೆಂಟ್ ಬೇರೆ ಹೋಗಿದೆ. ಏನ್ ಮಾಡ್ಲಿ ಈಗ? ಓ, ಕರೆಂಟ್ ಬಂತು. ಮೀರಾ, ಮೀರಾ, ಇವಳೆಲ್ಲಿ ಹೋದ್ಲು? ಇಲ್ಲೇ ಇದ್ಲಲ್ವಾ?
ಅದಾದ್ಮೇಲೆ ಅವಳನ್ನ ಎಲ್ಲ ಕಡೆ ಹಾಸ್ಟೆಲಲ್ಲಿ ಹುಡುಕ್ತೆ, ಆದರೆ ಮೀರಾ ನನಗೆ ಎಲ್ಲಿ ಸಿಗಲಿಲ್ಲ. ಆಮೇಲೆ ಸೆಕ್ಯೂರಿಟಿ ಮತ್ತೆ ನಾವು ಎಲ್ಲ ಕಡೆ ಹುಡುಕಿದ್ವಿ, ಕಾಂಪೌಂಡ್ ಒಳಗಡೆ ಎಲ್ಲ ಹುಡುಕಿದ್ವಿ, ಆದರೆ ಎಲ್ಲಿ ಸಿಗಲಿಲ್ಲ. ಅದಾದ್ಮೇಲೆ ನಾನು ನಿಮಗೆ ಕಾಲ್ ಮಾಡಿದೆ. ಪೂಜಾ ರೂಮಿಗೆ ವಾಪಸ್ ಬಂದಾಗ ಮೀರಾ ರೂಮಲ್ಲಿ ಇರಲಿಲ್ಲ ಅಂತ ಹೇಳಿದ್ರಲ್ಲ, ಹೊರಗಡೆ ಅವ್ರು ಯಾರಾದರೂ ರೂಮ್ ಒಳಗೆ ಬಂದಿರೋ ಹಾಗೆ ಏನಾದರೂ ಅನಿಸ್ತಿತ್ತಾ? ಆದರೆ ಅಲಾರಾಮ್ ಕ್ಲಾಕ್ ಟೇಬಲ್ ಮೇಲೇ ಇತ್ತು, ಮತ್ತೆ ಮೀರಾ ಫೋನ್ ಕಾಟ್ ಕೆಳಗಡೆ ಇತ್ತು. ಇಷ್ಟು ಬಿಟ್ಟು ನನಗೇನೂ ಗೊತ್ತಿಲ್ಲ. ಮೀರಾಗಿಲ್ಲ ಯಾರಾದರೂ ಫ್ರೆಂಡ್ಸ್ ಇದ್ದಾರಾ? ಐ ಮೀನ್ ಬಾಯ್ ಫ್ರೆಂಡ್ಸ್? ಇಲ್ಲ, ಆ ಥರ ಫ್ರೆಂಡ್ಸ್ ನನಗೆ ಯಾರೂ ಗೊತ್ತಿಲ್ಲ. ಇದಕ್ಕೂ ಮುಂಚೆ ಯಾವಾಗಲಾದರೂ ಎಲ್ಲಿಗಾದರೂ ಹೋಗಿದ್ಲಾ ಇದೇ ರೀತಿ ಹೇಳ್ದೆ? ಇಲ್ಲ ಸರ್. ಪರಿಚಯ ಇಲ್ಲದೆ ಇರೋ ಯಾವುದಾದ್ರೂ ನಂಬರ್ಗೆ ಫೋನ್ ಮಾಡಿದ್ದೋ ಅಥವಾ ಕಾಲ್ ಬಂದಿತ್ತಾ ಅಂತ ನೋಡು. ಇಲ್ಲ, ಆ ಥರ ಯಾರೂ ಇಲ್ಲ. ನೀವು ಬಟ್ಟೆ ತೊಳೆಯಕ್ಕೆ ಹೋಗಿದ್ದೆ ಅಂತ ಹೇಳಿದ್ರಲ್ಲ, ಈಗ ನೋಡಬೇಕು. ಹಾಂ ಬನ್ನಿ ಸರ್, ತೋರಿಸ್ತೀನಿ. ಬನ್ನಿ ಸರ್. ಪೂಜಾ ರೂಮಿಗೆ ಬಂದಾಗ ಮೀರಾ ಸ್ನಾನ ಮಾಡ್ತಾ ಇದ್ಲು ಅಲ್ವಾ? ಹಾಂ. ಮೀರಾ ರೂಮಿಗೆ ಬಂದದ್ದನ್ನ ಯಾರೂ ನೋಡಿಲ್ಲ ಅಲ್ವಾ ಪೂಜಾ? ಇಲ್ಲ ಸರ್. ಹಾಗಂದ್ರೆ ಮೀರಾ ಬಾತ್ರೂಮಿಗೆ ಹೋದ್ಮೇಲೆ ಮತ್ಯಾರೂ ಮೀರಾನ ನೋಡಿಲ್ಲ, ನೀವು ಕೂಡ? ಹಾಂ ಸರ್, ಇಲ್ಲಿ ಸರ್. ಅಂದಾಜು ನೀವು ಬಟ್ಟೆ ಒಣಗಾಕೋದಕ್ಕೆ ಎಷ್ಟು ಸಮಯ ಕಳೆದಿರಬಹುದು? ಮ್ಯಾಕ್ಸಿಮಮ್ ಹಾಫ್ ಆನ್ ಅವರ್ ಸರ್. ನೀವು ಇಲ್ಲಿ ಎಷ್ಟೊತ್ತು ಸಮಯ ಕಳೆದ್ರಿ? ಒಂದು ಅರ್ಧ ಗಂಟೆ ಸರ್. ಹಾಗಂದ್ರೆ ಅಷ್ಟೊತ್ತು ಮೀರಾ ರೂಮಲ್ಲಿ ಒಂಟಿಯಾಗಿರುವಾಗ ಅಲ್ಲಿ ಯಾರಾದರೂ ಬರೋದಕ್ಕೆ ಅರ್ಧ ಗಂಟೆ ಆದರೂ ಸಿಕ್ಕಿದೆ ಅಂತ ಅದರ ಅರ್ಥ. ನೀವು ಬಟ್ಟೆ ತೊಳೆಯುವಾಗ ಕರೆಂಟ್ ಹೋಗಿತ್ತು ಅಂತ ಹೇಳಿದ್ರಲ್ವಾ, ಅಂದಾಜು ಎಷ್ಟೊತ್ತು ಹೋಗಿತ್ತು ಕರೆಂಟು? ನಾನು ಬಟ್ಟೆ ಬದಲಾಯಿಸಿ ಒಣಗಿ ಹಾಕಕ್ಕಂತ ಟೆರಿಸಲ್ಲಿ ಬಂದಾಗ ಕರೆಂಟ್ ಹೋಗಿತ್ತು. ಬಟ್ಟೆ ವಾಶ್ ಮಾಡೋಕ್ಕೆ ನನಗೆ 10-15 ನಿಮಿಷ ಆಗಿರ್ಬೋದು ಸರ್. ತಿರುಗಿ ಎಷ್ಟೊತ್ತು ಕಳೆದ ಮೇಲೆ ಕರೆಂಟ್ ಬಂತು? ಒಂದು 10 ನಿಮಿಷ ಆದಮೇಲೆ ಕರೆಂಟ್ ಬಂತು ಸರ್. ನಿಮ್ಮ ರೂಮ್ ಕೀ ಸಹಜವಾಗಿ ಯಾರ ಹತ್ರ ಇರುತ್ತೆ? ಮೀರಾ ಹತ್ರ ಒಂದಿರುತ್ತೆ, ಆದರೆ ಯಾವಾಗಾದ್ರೂ ಅವಳು ಮನೆಗೆ ಹೋಗ್ಬೇಕಾದ್ರೆ ನನ್ನ ಹತ್ರ ಕೊಟ್ಟು ಹೋಗ್ತಾಳೆ, ಅವಾಗ ಅದು ನನ್ನ ಹತ್ರ ಇರುತ್ತೆ. ಹಾಸ್ಟೆಲಿಗೆ ಬಂದ ಹೊತ್ತು ನೀವು ರೂಮಿಗೆ ಬರೋ ಅಷ್ಟರೊಳಗೆ ಅಲ್ಲಿ ಇಬ್ರು ಮಾತಾಡ್ತಾ ನಿಂತಿದ್ರು ಅಂತ ಹೇಳಿದ್ರಲ್ಲ? ಹಾಂ ಸರ್, ಬೀನಾ ರಾಕಿ. ಅವ್ರನ್ನ ನಾನು ನೋಡಬೇಕು. ಸರಿ ಸರ್. ಆಸ್ ಪರ್ ಮೈ ಕನ್ಕ್ಲೂಷನ್, ನೀವು ಇಬ್ಬರೇನೆ ಮೀರಾನ ಕೊನೆಯದಾಗಿ ನೋಡಿರೋದು. ಮೀನ್ಸ್ ಪೂಜಾ ರೂಮಿಗೆ ಬರುವಾಗ ಮೀರಾ ಸ್ನಾನ ಮಾಡ್ತಿದ್ಲು, ಮೀರಾಳ ಶಬ್ದ ಮಾತ್ರ ಪೂಜಾ ಕೇಳಿತ್ತು. ಹಾಗಾದ್ರೆ ಮೀರಾ ರೂಮಿಗೆ ಹೋಗಿದ್ದನ್ನ ನೀವಿಬ್ರು ನೋಡಿದ್ದೀರಾ, ಹೌದಲ್ವಾ? ಹೌದು ಸರ್. ಕೊನೆಯದಾಗಿ ಮೀರಾನ ನೋಡಿದ್ದನ್ನ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀರಾ? ತುಂಬ ಮಳೆ ಬರ್ತಿತ್ತು. ಮೀರಾ ಮಳೆನಲ್ಲಿ ತುಂಬ ನೆಂದೋಗಿದ್ಲು. ಆಮೇಲೆ ಹೊರಗಡೆ ಹಾಸ್ಟೆಲ್ ಗೇಟ್ ಹತ್ರ ಪೂಜಾ ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಿದ್ಲು. ಆಗ ಸಮಯ ಎಷ್ಟು? ಅವಾಗ 7 ಗಂಟೆ ಆಗಿತ್ತು. 7:10 ಅಥವಾ 7:15 ಆಗಿರ್ಬೋದು. ನಾವಿಬ್ರು ಮಾತಾಡ್ತಿರ್ಬೇಕಾದ್ರೆ ಮೀರಾ ನಮ್ಮೆದುರುಗಡೆನೆ ಹೋದ್ಲು. ಮೀರಾ ಒಳಗಡೆ ಹೋದ್ಮೇಲೆ ನಾವಿಬ್ರು ಒಂದು 10 ನಿಮಿಷ ಅಲ್ಲೇ ಮಾತಾಡ್ತಾ ನಿಂತಿದ್ವಿ. ಮತ್ತೆ ನಾವು ಅಲ್ಲಿಂದ ಹೋಗೋಕ್ಕಿಂತ ಮುಂಚೆ ಪೂಜಾನು ರೂಮ್ ಒಳಗಡೆ ಹೋದ್ಲು. ಪೂಜಾ ಬಂದು 5 ನಿಮಿಷ ಆದ್ಮೇಲೆ ನಾವಿಬ್ರು ನಮ್ಮ ರೂಮ್ಗೆ ಹೋದ್ವಿ. ಇದನ್ ಬಿಟ್ಟು ನನಗಿನ್ನೇನು ಗೊತ್ತಿಲ್ಲ. ರೂಮ್ ಒಳಗಿದ್ದ ಪೂಜಾ ಮತ್ತೆ ವಾಷಿಂಗ್ಗೆ ಅಂತ ಹೋಗಿದ್ದು ನೀವು ಹೋದ್ಮೇಲಲ್ವಾ? ಹೌದು ಸರ್, ಆದ್ರೆ ಪೂಜಾ ಆಚೆ ಬಂದಿರೋದನ್ನ ನಾವು ನೋಡ್ಲಿಲ್ಲ. ಆದರೆ ನಾನು ಇವರಿಬ್ಬರನ್ನ ಅಲ್ಲಿ ನೋಡಿದ್ದೆ. ನಾನು ಬಟ್ಟೆ ವಾಶ್ ಮಾಡೋಕ್ಕಂತ ಹೋಗುವಾಗ ನಾನು ಬೀನಾನ ಸ್ವಲ್ಪ ದೂರದಿಂದ ಹೋಗೋದನ್ನ ನಾನು ನೋಡಿದೆ.
ರಾಕಿನೂ ಕೂಡ ಅಲ್ಲಿ ಹೋಗೋದನ್ನ ನಾನು ನೋಡಿದೆ. ನೀವು ಹೇಳೋದು ಸರಿನೇ. ಇವರು ನಿಮ್ಮನ್ನು ನೋಡಿರೋಕ್ಕೆ ಸಾಧ್ಯ ಇಲ್ಲ. ರಾಕಿ, ನಿಮಗೇನನ್ಸುತ್ತೆ? ವೀಣಾ ಮತ್ತೆ ಪೂಜಾ ಕರೆಕ್ಟಾಗಿ ಹೇಳ್ತಿದ್ದಾರೆ ಸರ್. ಮೀರಾ ರೂಮ್ ಒಳಗಡೆ ಹೋಗ್ಬೇಕಾದ್ರೆ ನಾವಿಬ್ರು ಅಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ವಿ. ವೀಣಾ ನಿಮಗೆ ಹೇಳ್ದಂಗೆ ನಾವು ಅಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ವಿ. ಅದಾದ್ಮೇಲೆ ನಾವಿಬ್ರು ಹೊರಟೋದ್ವಿ. ಪೂಜಾ ವಾಶ್ರೂಮಿಗೆ ಹೋದ್ಲೋ ಇಲ್ವೋ ಅಂತ ನಾವು ನೋಡ್ಲಿಲ್ಲ ಸರ್. ಮೀರಾ ನಿಮ್ಮನ್ನು ನೋಡಿದ್ಲಾ? ನೋಡಿರ್ಬೋದು ಸರ್, ಆದ್ರೆ ನಾವು ತುಂಬಾ ದೂರ ನಿಂತಿದ್ವಿ. ಪೂಜಾ ರೂಮಿಂದ ಆಚೆ ಬರೋಷ್ಟೊತ್ತಿಗೆ ನಾವಿಬ್ರು ಅಲ್ಲಿಂದ ಹೊರಟೋಗಿದ್ವಿ ಸರ್. ಹ್ಞೂ. ನಿಮ್ಮ ಹೆಸರು? ರಶೀದ್. ಎಷ್ಟು ದಿನಗಳಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀರಾ? 1 ವರ್ಷದಿಂದ ಅದಕ್ಕೂ ಮುಂಚೆ ಸೂಪರ್ ಮಾರ್ಕೆಟಲ್ಲಿ ಮಾಡ್ತಿದ್ದೆ. ಡೈಲಿ ಎಷ್ಟೊತ್ತಿಗೆ ನೀವು ಡ್ಯೂಟಿ ಶುರು ಮಾಡೋದು? 6 ಗಂಟೆಗೆ. ಇವತ್ತು ಸಂಜೆ ಅಂದರೆ ಲಾಸ್ಟ್ ಈವ್ನಿಂಗ್ ಎಷ್ಟು ಹೊತ್ತಿಗೆ ಪೂಜಾ ಮೀರಾ ಹಾಸ್ಟೆಲಿಗೆ ಬಂದಿತ್ತು? 7 ಗಂಟೆ ಆಗಿತ್ತು ಅನ್ಸುತ್ತೆ. 7 ಗಂಟೆ ಕಳೆದ ಮೇಲೆ, ಹಾಗಂದ್ರೆ 7:15 ಇರ್ಬೋದಲ್ವಾ? ಇಲ್ಲ ಸರ್, 7:10 ಅಥವಾ 7:15 ಆಗಿರ್ಬೋದು. ಸಂಜೆ ಮಳೆ ಬರ್ತಿತ್ತಾ? ಹೌದು ಸರ್, ಮಳೆ ಜೋರಾಗಿ ಬರ್ತಿತ್ತು. ಕರೆಂಟ್ ಬರೋದು ಹೋಗೋದು ಆಗ್ತಿತ್ತು. ನಾನೇ ಎಮರ್ಜೆನ್ಸಿ ಲೈಟ್ ಇಟ್ಕೊಳ್ಳಿ ಅಂದಿದ್ದೆ. ಇಲ್ಲಿ ಜನರೇಟರ್ ಇಲ್ವಾ? ಇಲ್ಲ ಸರ್. ಯಾರಿಗೆ ಎಮರ್ಜೆನ್ಸಿ ಟಾರ್ಚ್ ಇಟ್ಕೊಳ್ಳಿ ಅಂತ ಹೇಳಿದ್ದು? ಪೂಜಾಗೆ. ಹಾಸ್ಟೆಲ್ ಹೊರಗಡೆಯಿಂದ ಯಾರಾದರೂ ಬರ್ತಿದ್ರಾ? ಐ ಮೀನ್ ಗಂಡಸ್ರು ಯಾರಾದರೂ? ರಾತ್ರಿ ಯಾರೂ ಬರ್ತಿರ್ಲಿಲ್ಲ ಸರ್, ಆದರೆ ಬೆಳಗ್ಗೆ ವಿಷಯ ನಂಗೆ ಗೊತ್ತಿಲ್ಲ ಸರ್. ಇವತ್ತು ಸಂಜೆ ಅಂದರೆ ಮೀರಾ ಕಾಣೆಯಾಗಿದ್ದಾಳೆ ಅಂತ ಹೇಳ್ತಿರೋ ಈ ಸಂಜೆ, ಇಲ್ಲ ಅಂದರೆ ಅದ್ರ ಮುಂಚೆನೋ ನಂತರವೋ ಹಾಸ್ಟೆಲಲ್ಲಿ ವಿಶೇಷವಾದ್ದು ಏನಾದರೂ ನೋಡಿದ್ರಾ? ಅಂದರೆ ಅಪರಿಚಿತರು ಯಾರಾದರೂ? ಇಲ್ಲ ಸರ್. ಅವರು ಹಾಸ್ಟೆಲಿಗೆ ಬರುವಾಗ ಏನು ಮಾಡ್ತಾ ಇದ್ರಿ? ಮಳೆ ಬರ್ತಿದ್ದಾಗ ನನ್ನ ರೂಮಲ್ಲಿ ನೀರು ಸೋರ್ತಾ ಇರುತ್ತೆ. ಕೆಳಗಡೆ ಪಾತ್ರೆ ಇಡಲಿಲ್ಲ ಅಂದರೆ ನೀರಿಂದ ನನ್ನ ರೂಮ್ ಎಲ್ಲ ಹಾಳಾಗೋಗುತ್ತೆ. ಅದಕ್ಕೆ ಪಾತ್ರೆ ಇಡೋಣ ಅಂತ ಹೋಗಿದ್ದೆ. ಬಂದ್ರಾ? ಹಾ. ಎಲ್ಲೋಗಿದ್ರಿ? ಇಷ್ಟು ಲೇಟ್ ಹೇಗಾಯ್ತು? ಶೋರೂಮಿಂದ ಬರೋವರೆಗೂ ಲೇಟ್ ಆಗೋಯ್ತು. ಕರೆಂಟ್ ಬರುತ್ತೆ ಹೋಗುತ್ತೆ. ಗುಡುಗು ಸಿಡ್ಲು ಬೇರೆ ಆಗ್ತಾ ಇದೆ. ಜೊತೆಲಿ ಎಮರ್ಜೆನ್ಸಿ ಲೈಟ್ ಇಟ್ಕೊಳ್ಳಿ. ಅದಾದ್ಮೇಲೆ ರಾತ್ರಿ 8ರಿಂದ 8:15 ಒಳಗಡೆ ಪೂಜಾ ಅವರು ನನ್ನ ನೋಡೋದಕ್ಕೆ ಬಂದಿದ್ರು. ಮತ್ತೆ ಮೀರಾ ಬಗ್ಗೆ ನನ್ನ ಹತ್ರ ವಿಚಾರಿಸ್ತಾ ಇದ್ರು. ನಾನು ಎಲ್ಲ ರೂಮಲ್ಲೂ ನೋಡೋದಕ್ಕೆ ಹೇಳಿದೆ. ಆಮೇಲೆ ನಾವೆಲ್ಲರೂ ಸೇರ್ಕೊಂಡು ಹುಡ್ಕೋದಕ್ಕೆ ಶುರು ಮಾಡಿದ್ವಿ. ಎಲ್ಲೂ ಸಿಗ್ಲಿಲ್ಲ. ಒಂದು ಕೆಲಸ ಮಾಡಬೇಕು. ಹಾಂ, ನಾಳೆ 11 ಗಂಟೆಗೆ ನೀವು ಇಲ್ಲಿಗೆ ಬರಬೇಕು. ಆಯ್ತು ಸರ್. ಯಾಕೆ ಅವಳಿಂದ ಯಾರಿಗಾದ್ರೂ ಪ್ರಾಬ್ಲಮ್ ಇತ್ತಾ? ಗೊತ್ತಿದ್ರೆ ದಯವಿಟ್ಟು ಹೇಳಿ. ಮೀರಾ ಅವಳ ಪ್ರಾಬ್ಲಮ್ಸ್ ಬಗ್ಗೆ ಮತ್ತೆ ಫ್ರೆಂಡ್ಸ್ ಬಗ್ಗೆ ನನಗೇನು ಆ ಥರ ನನಗೇನು ಹೇಳಿರಲಿಲ್ಲ. ಅವಳು ಯಾವಾಗಲೂ ಖುಷಿಯಾಗಿರ್ತಿದ್ಲು. ಯಾರ ಜೊತೆನೂ ಜಗಳ ಮಾಡದೆ, ಯಾರಿಗೂ ಅನ್ವಾಂಟೆಡ್ ಕಾಲ್ಸ್ ಮಾಡ್ತಾ ಇರಲಿಲ್ಲ. ಮತ್ತು ಅವಳ ಫೇಸ್ಬುಕ್ ಅಕೌಂಟ್ ಕೂಡ ಅಷ್ಟೊಂದು ಯೂಸ್ ಮಾಡ್ತಾ ಇರಲಿಲ್ಲ. ಸಂಜಯ್, ಇನ್ನು ಇಲ್ಲಿದ್ದು ಉಪಯೋಗ ಇಲ್ಲ. ನಾವು ಹೊರಟು ನಾಳೆ ಬರೋಣ. ನಾನು ಇನ್ನೂ ಸ್ವಲ್ಪ ವಿಷಯ ತಿಳ್ಕೋಬೇಕು. ಆದರೆ ಬಾ ಸಂಜಯ್, ಹೇಳೋದನ್ನ ಕೇಳು. ಮೀರಾಗೆ ಅಂಥದ್ದೇನೂ ಆಗಿರೋದಿಲ್ಲ. ನಾವು ಇಲ್ಲಿಗೆ ಆದಷ್ಟು ಬೇಗನೆ ವಾಪಸ್ ಬರಬೇಕು. ಸಮಯ ಜಾಸ್ತಿ ಆಗ್ತಾ ಇದೆ. ಸೋಲಮನ್, ನನ್ನ ಮೀರಾಗೇನಾದರೂ ಏನೂ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಸೋಲಮನ್, ನನ್ನ ಜೀವನಕ್ಕೆ ಅವಳೇ ಎಲ್ಲ. ಅವಳಿಗೇನಾದರೂ ಆದರೆ ಸಂಜಯ್, ನಾನು ಹೇಳಿಲ್ವಾ, ಮೀರಾಗೆ ಏನೂ ಆಗಿರೋದಿಲ್ಲ. ನಾವು ಕಂಡುಹಿಡಿಯೋಣ. ಪೊಲೀಸ್ ಕಂಪ್ಲೇಂಟ್ ಕೊಡೋಣವಾ? ಇನ್ನೂ ಒಂದು ಅರ್ಧ ದಿನ ಆಗಲಿ. ಒಂದು ಕ್ಲೂ ಸಿಗಲಿಲ್ಲ ಅಂದರೆ ನಾವು ನಾಳೆ ಕಂಪ್ಲೇಂಟ್ ಕೊಡೋಣ. ಪೂಜಾ ಬಟ್ಟೆ ತೊಳೆಯೋಕ್ಕೋಗಿ ವಾಪಸ್ ಬಂದ 20-30 ನಿಮಿಷದಲ್ಲೇ ಮೀರಾ ಕಾಣೆಯಾಗಿರೋದು. ಆ ಸಮಯದಲ್ಲೇ ಸ್ವಲ್ಪ ಹೊತ್ತು ಕರೆಂಟ್ ಹೋಗಿದೆ. ರೂಮಿನ ಬೀಗದ ಕೈ ಮೀರಾ ಹತ್ರನೇ ಇತ್ತು.
ಮೀರಾ ಬಂದಾಗ ರಾಖಿ ವೀಣಾ ಅಲ್ಲೇ ಇದ್ವಿ ಅಂತ ಹೇಳಿದ್ರು. ಹಾಗೆ ನೋಡಿದ್ರೆ ಮೀರಾ ಬಾಗ್ಲು ತೆಗೆಯುವಾಗ ಒಳಗಡೆನೂ ಯಾರೂ ಇರಲಿಲ್ಲ. ಒಂದು ವೇಳೆ ಅಲ್ಲಿ ಯಾರಾದರೂ ಇದ್ರು ಅಂತಲೇ ಇಟ್ಕೋ, ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಿದೆ ಮೀರಾನ ಫಾಲೋ ಮಾಡಿಕೊಂಡು ಒಳಗೋಗೋಕ್ಕಾಗಲ್ಲ ಅಂತ. ಕಾರಣ ಆ ಸಮಯದಲ್ಲಿ ರೂಮ್ ಪಕ್ಕದಲ್ಲೇ ರಾಖಿ ಮತ್ತೆ ವೀಣಾ ಇದ್ರು. ಹಾಸ್ಟೆಲ್ ವರಾಂಡಾದಲ್ಲಿ ಪೂಜಾನು ಮತ್ತೆ ಮೀರಾ ಹೋಗಿದ್ದಾದ್ರು ಎಲ್ಲಿಗೆ? ಏಯ್, ಚಿಂತೆ ಮಾಡಬೇಡ ಮೀರಾ, ಎಲ್ಲ ಸರಿ ಹೋಗುತ್ತೆ. ನಮ್ಮ ಪ್ರೀತಿ ನಮ್ಮನ್ನು ಕಾಪಾಡುತ್ತೆ. ನೀನು ಯೋಚನೆ ಮಾಡಬೇಡ ಮೀರಾ. ನಾವಿಬ್ರು ಏನೂ ತಪ್ಪು ಮಾಡಿಲ್ಲ. ನಾವೊಬ್ರನ್ನೊಬ್ರು ಪ್ರೀತಿ ಮಾಡಿದ್ದೀವಿ, ಮದ್ವೆ ಕೂಡ ಆಗ್ತೀವಿ. ಮೀರಾ, ಅದು ನನ್ಗೆ ಅರ್ಥ ಆಗತ್ತೆ. ಆದ್ರೆ ನಮ್ಮಪ್ಪ ನನಗೆ ಗೊತ್ತು ನಿಮ್ಮಪ್ಪಂಗೆ ನೀನಂದ್ರೆ ಇಷ್ಟ. ಎಲ್ಲರ ತಂದೆ ಕೂಡ ಹೀಗೇನೆ, ಪ್ರತಿಯೊಬ್ಬ ತಂದೆನೂ ಹೀಗೇನೆ, ಅವರು ಕೂಡ ಹೀಗೇನೆ. ನೀನು ಯೋಚನೆ ಮಾಡಬೇಡ, ಅವ್ರು ಅರ್ಥ ಮಾಡ್ಕೋತಾರೆ. ಕೆಲಸದ ವಿಷಯವಾಗಿ ನಿಮ್ಮಲ್ಲಿ ಏನಾದರೂ ಮನಸ್ತಾಪ ಆಗಲಿ, ಜಗಳ ಏನಾದರೂ ಆಗಿದೆಯಾ? ಇಲ್ಲ ಸೊಲೋಮನ್, ನಮ್ಮಿಬ್ರ ಮಧ್ಯೆ ಮನಸ್ತಾಪಗಳಿತ್ತು. ಆ ಮನಸ್ತಾಪಗಳೆಲ್ಲ ತುಂಬ ಚಿಕ್ಕ ವಿಷಯಕ್ಕೆ. ಅವ್ರ ಕಂಪ್ನಿಗೆ ರಿಸೈನ್ ಮಾಡಬೇಕಾದ್ರೆ ನಮ್ಮಿಬ್ರಿಗೆ ಗಲಾಟೆ ನಡೆದಿತ್ತು. ಆದರೆ ಇದು ನಮಗೇನು ಹೊಸ ವಿಷಯ ಅಲ್ಲ. ಮತ್ತೆ ಕೆಲಸಕ್ಕೆ ರಾಜೀನಾಮೆ ಕೊಡೋದಕ್ಕೆ ಮೀರಾ ಒಪ್ಕೊಂಡಿದ್ಲ? ಹಾಂ, ಅವ್ರು ಒಪ್ಕೊಂಡಿದ್ರು. ನಾನು ಈ ರೂಮ್ನ ಚೆಕ್ ಮಾಡಬೇಕು. ಎಲ್ಲರೂ ಹೊರಗಡೆ ಹೋಗಿ ಪ್ಲೀಸ್. ಪೂಜಾ, ಯು ಸ್ಟೇ. ಇದು ನಂದೇ ಸರಿ ಸರ್.
ಇದು ಹೌದು ಸರ್. ಈ ವಾರ್ಡ್ರೋಬಲ್ಲಿ ಏನೇನಿದೆ ಅದೆಲ್ಲ ನಂದೇ ಸರ್. ನಿಮ್ಮ ಹಸ್ಬೆಂಡ್ ಏನು ಮಾಡೋದು? LIC ಏಜೆಂಟ್. ಸಂಜಯ್, ನೀನ್ ಯೋಚನೆ ಮಾಡ್ಬೇಡ ಸಂಜಯ್. ಜೀವನ ಶುರು ಮಾಡಿ 6 ತಿಂಗಳು ಕೂಡ ಆಗಿಲ್ಲ. ಅದಕ್ಕೆ ಮುಂಚೆನೆ ನೀ ಇಷ್ಟೊಂದು ಯಾಕೆ ಯೋಚನೆ ಮಾಡ್ತಿದ್ಯಾ ಸಂಜಯ್? ಮೀರಾಗೇನೋ ಆಗಿರಲ್ಲ. ಏನಾಗಿಲ್ವಾ? ಆದ್ರೆ ಮೀರಾ ಎಲ್ಲಿದ್ದಾಳೆ? ನಾನು ಅವಳಿಗೆ ಎಷ್ಟು ಸಲ ಹೇಳಿದೆ ಕೆಲಸ ಬೇಡ ಅಂತ. ಆದ್ರೆ ಅವಳ ಪ್ರಕಾರ ನಾನೊಬ್ಬನ ಸಂಬಳದಿಂದ ಮನೆ ನಡೆಯೋದಿಲ್ಲ. ತಪ್ಪು ನಂದೆ. ನಾನು ಅವಳ ಕರಿಯರ್ನು ಕೆಡಿಸ್ದೆ, ಜೀವನ ಹಾಳು ಮಾಡಿದೆ. ಸಂಜಯ್, ಇಲ್ಲಿ ಒಟ್ಟು ಎಷ್ಟು ರೂಮ್ಗಳಿವೆ? ಸರ್, ಇಲ್ಲಿ 13ರಿಂದ 14 ರೂಮ್ಸ್ ಇದೆ. ಆದರೆ 10 ರೂಮಲ್ಲಿ ಅಷ್ಟೇ ಹುಡುಗಿಯರು ಇರ್ತಾರೆ. ಒಂದೆರಡು ದಿನಕ್ಕೊಮ್ಮೆ ಯಾರಾದರೂ ಬಂದೇ ಬರ್ತಿರ್ತಾರೆ. ಇಲ್ಲಿ ವಾರ್ಡನ್ ಇಲ್ವಾ? ಪರ್ಮನೆಂಟ್ ಅಂತ ಏನಿಲ್ಲ, ಒಬ್ರು ಹೆಂಗಸರಿದ್ದಾರೆ, ಅವ್ರು ಅವಾಗವಾಗ ಬರ್ತಾ ಇರ್ತಾರೆ. ನಿನ್ನೆ ಸಂಜೆ ಬಟ್ಟೆ ಅಂಗಡಿಯಿಂದ ಬಂದಾಗ ನಿಮ್ಮನ್ನು ಮೀರಾನು ಬಿಟ್ಟು ನಿಮ್ಮ ಜೊತೆ ಬೇರೆ ಯಾರಾದರೂ ಇದ್ರಾ? ದಿನ ಸಂಜೆ ನಾನು ಮತ್ತೆ ಮೀರಾ ಜೋಶ್ನ ಒಂದೇ ಸರಿ ಹೊರಡ್ತೀವಿ ಸರ್. ಮತ್ತೆ ನಿನ್ನೆ ಕೂಡ ನಾವು ಒಟ್ಟಿಗೆ ಹೊರಟೀವಿ ಸರ್. ತಗೋಪ್ಪ, ಕುಡಿಯೋ. ಮಿಕ್ಕಿ ದುಡ್ಡನ್ನ ಲೆಕ್ಕಕ್ಕೆ ಹಾಕೊಂಡ್ಬಿಡಿ. ಒಂದು ನಿಮಿಷ ನಿಲ್ಲಿ, ನಾನು ಸ್ವಲ್ಪ ಹಣ್ಣು ತಗೊಳ್ಬೇಕು. ಅಣ್ಣ, ಅರ್ಧ ಕೆಜಿ ಆರೆಂಜ್ ಕೊಡಿ. ಇವತ್ತು ಅರ್ಧ ಕಿಲೋ ಯಾಕೆ? ಇವತ್ತಿಗಿಷ್ಟು ಸಾಕು, ನಾಳೆ ನೋಡೋಣ. ನನಗೆ ಲೇಟ್ ಆಗಿದೆ. ನಾನು ಇನ್ನೂ ಇಲ್ಲೇ ಇದ್ರೆ ಬಸ್ ಮಿಸ್ ಆಗುತ್ತೆ. ನಾನು ಹೊರಡ್ತೀನಿ. ನೋಡು ತಗೊಳ್ಳಿ. ಪೂಜಾ, ಅವಳು ಹೋಗ್ತಿದ್ದಾಳೆ. ನೀನು ಹೋಗು, ಬಸ್ ಮಿಸ್ ಆಗುತ್ತೆ, ನಾವು ಬರ್ತೀವಿ. ಹೊರಡೋಣವಾ? ಆಟೋ ಬನ್ನಿ, ಕೂತ್ಕೊಳ್ಳಿ. ನಾಳೆ ಸಿಗೋಣ. ಓಕೆ, ಅಣ್ಣ, ಹಾಸ್ಟೆಲ್ಗೆ ಹೋಗಿ. ಆಯ್ತು ಮೇಡಮ್. ಬಾಯ್. ನೀವು ಎಲ್ಲಿ ಕೆಲಸ ಮಾಡೋದು? ಇಲ್ಲೇ ಪಕ್ಕದಲ್ಲಿ IT ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಎಷ್ಟು ದಿನಗಳಿಂದ ಇಲ್ಲಿದ್ದೀರಾ? 3 ತಿಂಗಳಿಂದ ಇರ್ಬೋದು ಸರ್. ಮೀರಾ ಮತ್ತೆ ಪೂಜಾ ನಿಮ್ಮ ಜೊತೆ ಚೆನ್ನಾಗಿದ್ರಾ? ಇಲ್ಲ ಸರ್, ನಾವೇನ್ ಫ್ರೆಂಡ್ಸ್ ಅಲ್ಲ. ಆದರೆ ಒಂದೇ ಹಾಸ್ಟೆಲಲ್ಲಿ ಇರೋದ್ರಿಂದ ಹಾಯ್ ಬೈ ಫ್ರೆಂಡ್ಸ್. ಹಾಗಾದ್ರೆ ಮೀರಾ ಮತ್ತೆ ಪೂಜಾ ನಡುವೆ? ಸರ್, ಪೂಜಾ ಮತ್ತೆ ಮೀರಾ ಅಕ್ಕ ತಂಗಿ ಥರ ಇರ್ತಾರೆ. ನಾನಂತೂ ಹಾಗೆ ನೋಡಿರೋದು. ಮೀರಾನು ಪೂಜಾನ ತುಂಬ ಗೌರವಿಸ್ತಾಳೆ. ಸರಿ, ಅವರಿಬ್ರು ನಡುವೆ ಮುಂಚೆ ಯಾವತ್ತಾದರೂ ಜಗಳ ಏನಾದರೂ ಆಗಿದೆಯಾ? ಇಲ್ಲ ಸರ್, ನಾನಂತೂ ನೋಡಿಲ್ಲ. ಸಾಧಾರಣವಾಗಿ ಯಾವ ಸಮಯಕ್ಕೆ ಮೀರಾ ಮತ್ತೆ ಪೂಜಾ ಕೆಲಸ ಮುಗಿಸ್ಕೊಂಡು ಬರೋದು? ಎಕ್ಸಾಕ್ಟ್ ಟೈಮ್ ಹೇಳೋಕ್ಕಾಗಲ್ಲ ಸರ್. ಆದರೆ ಈವ್ನಿಂಗ್ ಒಂದು 5:30 ಒಳಗಡೆ ಬಂದ್ಬಿಡೋರು. ಲೇಟಾಗಿ ಬರ್ತಾ ಇದ್ರಾ ಯಾವಾಗಲಾದರೂ? ನಾನು ನೋಟಿಸ್ ಮಾಡಿಲ್ಲ ಸರ್. ಓಕೆ, ಥ್ಯಾಂಕ್ ಯು. ಹಾಂ. ನಿನ್ನೆ ಸಂಜೆ ನೀವು ಎಷ್ಟೊತ್ತಿಗೆ ಬಂದ್ರಿ? 6 ಗಂಟೆಗೆ ಮುಂಚೆ ಬಂದ್ಬಿಡ್ತೀನಿ. ನಿಮ್ಮ ಮತ್ತೆ ಮೀರಾ ನಡುವೆ ಸಂಬಂಧ ಹೇಗಿತ್ತು?
ಅವಳು ತುಂಬಾ ಒಳ್ಳೆ ಫ್ರೆಂಡು ಸರ್. ನಾನು ನೇರವಾಗಿ ವೀಣಾ ಹತ್ರ ಮಾತಾಡಿದಾಗ ವೀಣಾ ಹೇಳಿದ್ದು ಇದಕ್ಕೂ ಮುಂಚೆ ಪೂಜಾ ಮತ್ತೆ ಮೀರಾ ನಡುವೆ ಜಗಳ ಆಗಿತ್ತು ಅಂತ ಹೇಳಿದ್ರು. ಯಾವ ವಿಷಯವಾಗಿ ಅವ್ರ ನಡುವೆ ಜಗಳ ಆಗಿತ್ತು? ಅವರಿಬ್ರು ಇದುವರೆಗೂ ಜಗಳನೇ ಮಾಡಿಲ್ಲ ಸರ್. ಒಂದ್ಸಲ ಅವ್ರ ರೂಮ್ ಹತ್ರ ಪಾಸ್ ಆಗ್ಬೇಕಾದ್ರೆ ಅವ್ರು ಮಾತಾಡಿದ್ದನ್ನ ಕೇಳಿಸ್ಕೊಂಡಿದೀನಿ. ಏನನ್ನ ನೀವು ಕೇಳಿಸ್ಕೊಂಡಿದ್ದು? ಯಾವ್ದ್ರ ಬಗ್ಗೆ ಆಗಿತ್ತು ಅವ್ರ ಜಗಳ? ಅದೇ ಸರ್, ನಾನ್ ಬೇರೆ ರೂಮ್ಗೆ ಹೋಗ್ತೀನಿ, ನಿನ್ ಜೊತೆ ನಾನು ಇರೋದಿಕ್ಕಾಗಲ್ಲ, ನನ್ಗಿಲ್ ಪ್ರಾಬ್ಲಮ್ ಆಗ್ತಿದೆ, ಈ ತರದ್ ಮಾತುಗಳು. ಅಂದಾಜು ಎಷ್ಟು ಸಮಯ ಬೇಕಾಗುತ್ತೆ ಟೌನಿಂದ ಹಾಸ್ಟೆಲ್ಗೆ ಬರೋದಕ್ಕೆ? ಮ್ಯಾಕ್ಸಿಮಮ್ 20 ಮಿನಿಟ್ಸ್ ಆಗುತ್ತೆ ಸರ್. ಹಾಸ್ಟೆಲ್ಗೆ ಬರೋದಕ್ಕೆ ಎಷ್ಟು ದಾರಿಗಳಿವೆ? ಬ್ಯಾಕಿಂದ ಒಂದು ಸಣ್ಣ ದಾರಿ ಇದೆ ಸರ್, ಆದ್ರೆ ಆ ಕಡೆ ಯಾರೂ ಹೋಗೋದಿಲ್ಲ. ಆ ರೋಡ್ ಅಂತೂ ತುಂಬಾನೇ ಕೆಟ್ಟೋಗಿದೆ ಸರ್, ಕಾಡ್ ರೀತಿ ಇದೆ. ನೀವು ಕೇಳಿದ್ರೆ ಅಷ್ಟೇ ಅಲ್ವಾ ಉತ್ತರ ಹೇಳೋದು? ನಿನ್ನೆ ಎಷ್ಟೊತ್ತಿಗೆ ಟೆಕ್ಸ್ಟೈಲಿಂದ ಹೊರಟಿದ್ದು? ನಾರ್ಮಲಿ ನಾವು 5 ಗಂಟೆಗೆ ಹೊರಡ್ತೀವಿ ಸರ್. ನಿನ್ನೆ ಸ್ವಲ್ಪ ಲೇಟ್ ಆಗೋಯ್ತು ಸರ್, ಅದಕ್ಕೆ 5:30ಗೆ ಹೊರಟ್ವಿ. ನಾನು ಮರೀನ್ ಮತ್ತೆ ಜೋಸ್ನ ಭೇಟಿ ಆಗ್ಬೇಕು. ಮರೀನ್ ಹೇಳ್ತಿದ್ಲು ಅವಳು ಬರ್ತೀನಿ ಅಂತ, ಆದ್ರೆ ಫೋನ್ ರೀಚ್ ಆಗ್ಲಿಲ್ಲ. ರೀಚ್ ಆದ್ರೆ ಬರಕ್ ಹೇಳ್ತೀನಿ. ನೀವು ಹೇಳಿದ ಆ ದಾರಿ ತೋರಿಸಿ ನನಗೆ. ಆಯ್ತು ಸರ್. ಮೀರಾ ತುಂಬಾನೇ ಒಳ್ಳೆ ಹುಡುಗಿ ಸರ್. ಅವಳು ಫೋನಲ್ಲಿ ಕೂಡ ಯಾರ್ಯಾರ ಜೊತೆನೂ ಮಾತಾಡಲ್ಲ. ಅವಳು ಜಗಳ ಆಡಿದ್ದನ್ನು ಕೂಡ ನಾನು ಯಾವತ್ತೂ ನೋಡಿಲ್ಲ. ನಿಮಗೆ ಗೊತ್ತಾ, ನಿನ್ನೆ ರಾತ್ರಿಯಿಂದ ಮೀರಾ ಕಾಣಿಸ್ತಾ ಇಲ್ಲ. ನೀವು ಹೇಳಿದಾಗೆ ಒಳ್ಳೆ ಸ್ವಭಾವ ಇರುವಂತಹ ಹುಡುಗಿ ಎಲ್ಲೋದ್ಲು? ಯಾವ ಕಾರಣಕ್ಕೆ ಹೋಗಿದ್ದಾರೆ? ಅಲ್ಲದಿದ್ರೆ ಯಾರು ಮೀರಾನ ಕಿಡ್ನಾಪ್ ಮಾಡಿದ್ದಾರೆ? ಯಾವುದೇ ರೀತಿಯಾದ ಬದಲಾವಣೆಗಳೇನಾದರೂ ನೀವು ಮೀರಾಳಲ್ಲಿ ನೋಡಿದ್ರಾ? ಇಲ್ಲ ಸರ್, ಇವತ್ತು ಬೆಳಗ್ಗೆಯಿಂದ ತುಂಬಾನೇ ಮಸ್ತಿ ಮಾಡ್ತಿದ್ಲು, ತುಂಬಾ ಖುಷಿಯಾಗಿದ್ಲು, ತುಂಬಾ ಒಳ್ಳೆ ಮೂಡಲ್ಲಿದ್ಲು ಅಂತ ಅನಿಸ್ತಿತ್ತು. ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಮೂಡ್ ಆಫ್ ಮಾಡ್ಕೊಳ್ಳೋಂಥ ಹುಡುಗಿ ಅವಳಲ್ಲ ಸರ್. ನಿನ್ನೆ ಎಷ್ಟೊತ್ತಿಗೆ ನೀವು ಟೆಕ್ಸ್ಟೈಲಿಂದ ಹೊರಟಿದ್ದು? ಯೂಶ್ವಲಿ ನಾನು 5 ಗಂಟೆಗೆ ಹೊರಡ್ತೀನಿ ಸರ್. ಕೆಲವು ದಿನ ರಶ್ ಇದ್ದಾಗ 5:30 ಆಗಿತ್ತು ನಿನ್ನೆ ಅನ್ಸುತ್ತೆ. ಅದಾದ್ಮೇಲೆ ಏನ್ ನಡೀತು ಅಂತ ಹೇಳಿ. ಬಸ್ ಸ್ಟಾಪ್ ಹತ್ರ ನಾವು ಫ್ರೂಟ್ಸ್ ಎಲ್ಲ ತಗೊಳ್ಳೋಣ ಅಂತ ಸ್ವಲ್ಪ ನಿಂತ್ಕೊಂಡ್ವಿ. ಬಸ್ ಮಿಸ್ ಆಗತ್ತೆ ಅಂತ ಜೋಸ್ ಅಲ್ಲಿಂದ ಬೇಗನೆ ಹೊರಟ್ಬಿಟ್ಲು. ಹಣ್ಣಿನ ಅಂಗಡಿಯಿಂದ ಸ್ವಲ್ಪ ಮುಂದೆ ಬಂದು ಮೀರಾ ಮತ್ತೆ ಪೂಜಾ ಒಂದು ಆಟೋನ ಕೈ ಮಾಡಿ ನಿಲ್ಸಿ ಅದ್ರಲ್ಲಿ ಕುತ್ಕೊಂಡು ಹೊರಟ್ಬಿಟ್ರು. ಮೀರಾ ಪೂಜಾ ಹೋಗಾದ್ಮೇಲೆ ಎಷ್ಟೊತ್ತಾದ್ಮೇಲೆ ನೀವು ಹೋಗಿದ್ದು? ಸುಮಾರು 10-15 ನಿಮಿಷಕ್ಕೆಲ್ಲ ನನ್ನ ಬಸ್ ಬಂದ್ಬಿಡ್ತು ಸರ್. ನೀವು ಸ್ಟ್ಯಾಂಡಿಗೆ ಹೋಗೋ ಬಸ್ ಹತ್ತೋದು? ಇಲ್ಲ ಸರ್, ನನಗೆ ಅಲ್ಲಿವರೆಗೂ ಹೋಗ್ಬೇಕಿಲ್ಲ ಸರ್. ನಾವು ಹಣ್ಣನ್ನು ತಗೊಂಡ್ವಲ್ಲ, ಅಲ್ಲಿಂದ 5 ನಿಮಿಷ ನಡ್ಕೊಂಡು ಹೋದ್ರೆ ಬಸ್ ಸ್ಟಾಪ್ ಇದೆ. ಈಗ ಹೇಳಿದ ಫ್ರೂಟ್ ಸ್ಟಾಲ್ ಇಂದ ಎಷ್ಟು ಸಮಯ ಬೇಕು ಬಸ್ ಸ್ಟ್ಯಾಂಡ್ಗೆ ಹೋಗೋಕೆ? 10ರಿಂದ 12 ನಿಮಿಷ ಬೇಕಾಗತ್ತೆ ಸರ್. ಬಸ್ ಸ್ಟ್ಯಾಂಡ್ಗೆ ಹೋದ್ರೆ ನಿಮ್ಮ ಊರಿಗೆ ಬಸ್ ಸಿಗುತ್ತಾ? ಹಾಂ ಸರ್. ನೆನ್ನೆ ನೀವು ಎಷ್ಟೊತ್ತಿಗೆ ಮನೆಗೆ ಹೋಗಿದ್ದು? ಐ ಮೀನ್, ನೀವು ಬಸ್ ಹತ್ತಿದಾಗ ಎಷ್ಟು ಟೈಮ್? 6:15 ಆಗಿರಬಹುದು ಸರ್. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಮೀರಾ ಕಾಣೆಯಾಗಿದ್ದಾಳೆ ಅಂತ ನಿಮಗೆ ಯಾವಾಗ ಗೊತ್ತಾಯ್ತು? ನನಗೆ ಪೂಜಾ ಹೇಳಿದ್ಲು. ಯಾವಾಗ? ನಿನ್ನೆ ರಾತ್ರಿನಾ ಇವತ್ತು ಬೆಳಗ್ಗೆನಾ? ಇವತ್ತು ಬೆಳಗ್ಗೆ ಸರ್. ಓಕೆ, ಥ್ಯಾಂಕ್ ಯು. ನೀವು ಹೊರಡ್ಬೋದು. ಸರಿ ಸರ್. ಈಗ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡಬೇಕು. ನಾನು ಫೋನ್ ಮಾಡಿ ಹೇಳ್ತೀನಿ, ಅವ್ರು ಬಂದು ವಿಚಾರಣೆ ಮಾಡಲಿ. ಸೋಲಮನ್, ನನಗೆ ತುಂಬ ಭಯ ಆಗ್ತಿದೆ. ನೀ ಟೆನ್ಷನ್ ತಗೋಬೇಡ ಸಂಜಯ್, ನಾವು ಹುಡ್ಕೋಣ. ಮೀರಾಗೆ ಇವಾಗ ಸಿಗ್ತಿದ್ದ ಸ್ಯಾಲ್ರಿ ಎಷ್ಟು? 8,000 ರೂಪಾಯಿ. ಹಾಂ ಸರ್, ಇನ್ನೊಂದು ಹುಡುಗಿನೂ ಬಂದಿದ್ದಾಳೆ, ಅವಳ ಹೆಸರು ಜೋಸ್ ಅಂತ. ಹಾಂ, ಬರೋ ಕೇಳಿ. ಹ್ಞೂ. ಹಾಂ, ಮತ್ತು ನೀವು ಇವ್ರನ್ನ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋಗ್ಬೇಕು. ಸರಿ, ಆಯಿತು ಸರ್. ಹ್ಞೂ. ಜೋಸ್ಲಿ, ಎಷ್ಟು ದಿನಗಳಿಂದ ನೀವು ಟೆಕ್ಸ್ಟೈಲಲ್ಲಿ ಕೆಲಸ ಮಾಡ್ತಿದ್ದೀರಾ? ಅದು 1 ವರ್ಷದಿಂದ. ನೀವು 4 ಜನನು ಒಂದೇ ಡಿಪಾರ್ಟ್ಮೆಂಟಾ? ಹಾ ಸರ್, ನಾವೆಲ್ಲ ಸೇಲ್ ಡಿಪಾರ್ಟ್ಮೆಂಟ್. ಎಷ್ಟು ದಿನಗಳಿಂದ ನಿಮಗೆ ಮೀರಾ ಗೊತ್ತು? ಇಬ್ರೊಟ್ಟಿಗೆ ಕೆಲಸ ಶುರು ಮಾಡಿದ್ದು.
ನನ್ನ ಜಾಯ್ನಿಂಗ್ ಡೇಟ್ ಅವ್ರ ಜಾಯ್ನಿಂಗ್ ಡೇಟ್ ಸ್ವಲ್ಪ ವ್ಯತ್ಯಾಸ ಇತ್ತು ಅಷ್ಟೇ. ಹಾಗಂದ್ರೆ 1 ವರ್ಷದಿಂದ ನಿಮಗೆ ಪರಿಚಯ. ಹಾ ಸರ್. ನಿಮಗೆ ಮದುವೆ ಆಗಿದೆಯಾ? ಇಲ್ಲ ಸರ್. ನಿನ್ನೆ ಸಂಜೆ ನೀವು ಟೆಕ್ಸ್ಟೈಲ್ ಇಂದ ಹೊರಟಿದ್ದು ಎಷ್ಟೊತ್ತಿಗೆ? 5:30 ಸರ್. ಎಲ್ಲರೂ ಒಟ್ಟಿಗೆ ಹೊರಟ್ರಾ? ಹಾ ಸರ್. ಆಮೇಲೆ ಪೂಜಾ ಫ್ರೂಟ್ ಸ್ಟಾಲಿಗೆ ಹೋದಾಗ ಲೇಟ್ ಆದ್ರೆ ಬಸ್ ಸಿಗೋಲ್ಲ ಅಂತ ಹೇಳಿ ನೀವು ಬೇಗ ಹೋದ್ರಿ. ಹೌದು ಸರ್. ಲೇಟ್ ಆದ್ರೆ ನಿಮಗೆ ಬಸ್ ಸಿಗೋದಿಲ್ಲ ಅಂತ ಮೆರಿನ್ ಹೇಳಿದ್ಲು. ಎಷ್ಟೊತ್ತಿಗೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಲಿಲ್ಲ ಅಂದ್ರೆ ಬಸ್ ಮಿಸ್ ಆಗುತ್ತೆ? 6:10ಕ್ಕೆ ಸರ್. ಅದು ಮಿಸ್ ಆದ್ರೆ 6:50ಕ್ಕೆ ಸಿಗುತ್ತೆ. ಫ್ರೂಟ್ ಸ್ಟಾಲಲ್ಲಿ ಇರೋ ಟೈಮ್ ನೋಡ್ಕೊಂಡಲ್ವಾ ಬಸ್ ಸಿಗೋಲ್ಲ ಅಂತ ಗೊತ್ತಾಗಿತ್ತು? ಹಾ ಸರ್. ಅವಾಗ ಎಷ್ಟೊತ್ತಾಗಿತ್ತು? 5:50. ಫ್ರೂಟ್ ಸ್ಟಾಲಿಂದ ಬಸ್ ಸ್ಟ್ಯಾಂಡ್ಗೆ ಎಷ್ಟೊತ್ತು ಬೇಕಾಗುತ್ತೆ? ಮ್ಯಾಕ್ಸಿಮಮ್ 15 ನಿಮಿಷ. ಮೆರಿನ್ ಮತ್ತೆ ಪೂಜಾ ಇಬ್ರು ಹಸ್ಬೆಂಡ್ಗಳಿಗೆ ಏನು ಕೆಲಸ ಗೊತ್ತಾ? ಮರೀನ್ ಹಸ್ಬೆಂಡ್ ಟೈಲ್ಸ್ ಬಿಸ್ನೆಸ್ ಮಾಡ್ತಾರೆ ಸರ್. ಮತ್ತೆ ಪೂಜನ್ ಹಸ್ಬೆಂಡ್ LIC ಏಜೆಂಟ್. ಹಾಗಾದ್ರೆ ಥ್ಯಾಂಕ್ ಯು ಜೋಸ್ಲಿನ್ ಸಹಕರಿಸಿದ್ಕೆ. ನಾನು ಹೊರಡ್ಲಾ ಸರ್? ಹೊಡ್ಬೋದು. ಕ್ರೈಮ್ ನಡೆದಿರೋ ಸ್ಥಳಕ್ಕೆ ನಾನೇ ಸ್ವತಃ ಬರ್ತೀನಿ. ಆದ್ರೆ ಮೊದಲಿಂದ ನಿಮ್ಮ ಇನ್ವಾಲ್ವ್ಮೆಂಟ್ ಆಗಿರೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಅಂತ ನಾನು ನಂದೇ ಆದ ರೀತಿಲಿ ಯೋಚನೆ ಮಾಡಬೇಕು. ಮೇ ಬಿ ಮಿಸ್ಟರ್ ರೋಷನ್, ಇಲ್ಲಿ ತನಕ ನಡೆಸಿದ ವಿಚಾರಣೆಯಲ್ಲಿ ನನಗೆ ಕ್ಲಿಯರಾಗಿ ತಿಳಿದು ಬಂದಿರೋದು ಅಂತಂದರೆ ಮೀರಾಗೆ ಯಾವುದೇ ರೀತಿಯಾದ ಅನವಶ್ಯಕ ಸಂಬಂಧಗಳೋ ಯಾವುದೇ ರೀತಿಯಾದ ಮನಸ್ತಾಪಗಳು ಇಲ್ಲ ಅಂತ. ಒಂದು ವೇಳೆ ರೇಪ್ ಅಟೆಂಪ್ಟ್ ಆಗಿರೋ ಸಾಧ್ಯತೆ ಕೂಡ ಇಲ್ಲ. ಕಾರಣ ಟೌನ್ನಿಂದ ಒಂದು ಮಟ್ಟಿಗೆ ಹತ್ರ ಅನ್ನೋಂಥ ಜಾಗದಲ್ಲೇ ಈ ಲೇಡೀಸ್ ಹಾಸ್ಟೆಲ್ ಇದೆ. ಸರಿಯಾದ ಪ್ಲ್ಯಾನ್ ಇಲ್ಲದೆ ಹಾಸ್ಟೆಲ್ ಬಗ್ಗೆ ಗೊತ್ತಿಲ್ಲದೆ ಯಾರೊಬ್ಬರಿಗೂ ಇಲ್ಲಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಮರ್ಡರರ್ ಅಲ್ದಿದ್ರೆ ಕಿಡ್ನಾಪರ್. ಹಾಸ್ಟೆಲ್ ಹತ್ರ ಯಾರು ಅಂಥದ್ದನ್ನೇನೂ ಕಂಡಿಲ್ಲ. ಏನಾದರೂ ಒಂದಿಬ್ಬರನ್ನ ಸೇರಿಸಿ ಪ್ರಶ್ನೆ ಮಾಡಿದ ಮೇಲೆ ಸ್ವಲ್ಪನಾದರೂ ಕ್ಲಾರಿಟಿ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ಸರ್ ಇವನೇ ಅವರಿಬ್ಬರನ್ನ ಹಾಸ್ಟೆಲ್ಗೆ ಬಿಟ್ಟಿದ್ದು. ಏನ್ ನಿನ್ನ ಹೆಸರು? ಸತ್ಯ. ನಿನ್ನ ಹೆಸರು ಹೇಗಿದೆಯೋ ಹಾಗೆ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗುತ್ತೆ. ಸತ್ಯವಾಗಿ ಹೇಳಬೇಕು. ನೀನ್ ಅವ್ರನ್ನ ಹಾಸ್ಟೆಲ್ ಹತ್ರ ಎಷ್ಟು ಗಂಟೆ ಕರ್ಕೊಂಡೋಗ್ಬಿಟ್ಟಿದ್ದು? 7 ಗಂಟೆ ಹತ್ತತ್ರ ಸರ್. ಆಟೋದಲ್ಲಿ ಎಷ್ಟು ಜನ ಇದ್ರು? 2 ಹುಡುಗಿರಿದ್ರು ಸರ್. ಟೌನಿಂದ ಈ ಲೇಡೀಸ್ ಹಾಸ್ಟೆಲ್ಗೆ ಮ್ಯಾಕ್ಸಿಮಮ್ ಎಷ್ಟು ಸಮಯ ಬೇಕು ಆಟೋದಲ್ಲಿ ಬರೋದಕ್ಕೆ? ನನ್ನ ಪ್ರಕಾರ 20 ನಿಮಿಷ ಸಾಕು ಸರ್. ಎಷ್ಟೊತ್ತಿಗೆ ಅವರು ನಿಮ್ಮ ಆಟೋ ಹತ್ತಿದ್ದು? 6:30ಗೆ ಸರ್. 6:30ಗೆ. ಇಷ್ಟೊಂದು ಸ್ಪಷ್ಟವಾಗಿ ಅವ್ರು ನೆನಪಿರೋದಕ್ಕೆ ಕಾರಣ? ಯಾಕೆಂದರೆ ನಾನು ಇದಕ್ಕೂ ಮುಂಚೆ ಅವ್ರನ್ನ ಹಾಸ್ಟೆಲಿಗೆ ಬಿಟ್ಟಿದ್ದೀನಿ ಸರ್. ನನಗೆ ಅವರು ತುಂಬ ಚೆನ್ನಾಗಿ ಗೊತ್ತು. ನೀವು ಎಲ್ಲಿ ಆಟೋ ಪಾರ್ಕ್ ಮಾಡೋದು? ಟೆಕ್ಸ್ಟೈಲ್ ಅಂಗಡಿ ಎದುರುಗಡೆ ಅಲ್ಲೇ ಪಾರ್ಕ್ ಮಾಡ್ತೀನಿ. ಅಲ್ಲೇನಾ ಆಟೋ ಸ್ಟ್ಯಾಂಡ್? ಹೌದು ಸರ್. ನಿನ್ನೆ ಅವರು ಸ್ಟ್ಯಾಂಡಲ್ಲಿ ಇದ್ದಿದ್ದ ಆಟೋನೇನ ಹತ್ತಿದ್ದು? ಖಂಡಿತ ಇಲ್ಲ ಸರ್. ನಾನು ಹಾಸ್ಟೆಲ್ ಹತ್ರ ಹೋಗ್ತಾ ಇದ್ದೆ. ಆಗ ಅವರೇ ಕೈ ಅಡ್ಡ ಹಾಕಿ ನಿಲ್ಲಿಸಿದ್ರು. ಎಲ್ಲಿ? ಹೋಟೆಲ್ ಇಂಟರ್ನ್ಯಾಷನಲ್ ಎದುರುಗಡೆ. ಎಲ್ಲಂದ್ರೆ? ಹೋಟೆಲ್ ಇಂಟರ್ನ್ಯಾಷನಲ್ ಎದುರುಗಡೆ. ನೀವು ಅವ್ರನ್ನ ಪಿಕ್ ಮಾಡಿದೆ ಅಂತ ಹೇಳಿದ ಸಮಯ 6:30 ಕರೆಕ್ಟ್ ಅಲ್ವಾ? ಹೌದು ಸರ್, ಈ ಮಾತು ನಿಜ. ನಾನು ಅವರನ್ನ ಹಾಸ್ಟೆಲಿಗೆ ಬಿಟ್ಟಾಗ 7 ಗಂಟೆ ಆಗಿತ್ತು. ಹೋಟೆಲ್ ಇಂಟರ್ನ್ಯಾಷನಲ್ ಮುಂದೆ ಫ್ರೂಟ್ ಸ್ಟಾಲ್, ಫ್ರೂಟ್ಸ್ ಮಾರೋ ಅಂತ ಯಾವ್ದಾದ್ರು ಅಂಗಡಿ ಇದೆಯಾ? ಇಲ್ಲ ಸರ್. ಅದು ಹೇಗೆ ನೀವು ಇಷ್ಟೊಂದು ಸ್ಪಷ್ಟವಾಗಿ ಹೇಳ್ತಿದ್ದೀರಾ? ಸರ್, ನಾನು 5 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. ಈ ಏರಿಯಾದ ಒಂದೊಂದು ಜಾಗನೂ ತುಂಬ ಚೆನ್ನಾಗಿ ಗೊತ್ತು. ಟೆಕ್ಸ್ಟೈಲ್ಸ್ ಪಕ್ಕದಲ್ಲೇ ನಿಮ್ಮ ಆಟೋ ಸ್ಟ್ಯಾಂಡು ಅಂತ ಅಲ್ವಾ ನೀವು ಹೇಳಿದ್ದು? ಹೌದು. ಟೆಕ್ಸ್ಟೈಲ್ಸ್ ಎದುರುಗಡೆ ಆ ಥರದ್ದೊಂದು ಅಂಗಡಿ ಇದೆಯಾ? ಫ್ರೂಟ್ ಸ್ಟಾಲ್ ಥರದ್ದು? ಹೌದು ಸರ್, ಇದೆ. ಟೆಕ್ಸ್ಟೈಲ್ಸಿಂದ ಎಷ್ಟು ದೂರ ಇದೆ ಹೋಟೆಲ್ ಇಂಟರ್ನ್ಯಾಷನಲ್ಗೆ? ಒಂದು 500 ಇಂದ 600 ಮೀಟರ್ ಇರ್ಬೇಕು ಸರ್. ನಡೆದು ಹೋಗೋದಕ್ಕೆ ಎಷ್ಟು ಸಮಯ ಬೇಕು? ಒಂದು 15 ನಿಮಿಷ ಆಗ್ಬೋದು. ಹೋಟೆಲ್ ಇಂಟರ್ನ್ಯಾಷನಲ್ ಪಕ್ಕದಲ್ಲ ಬಸ್ ಸ್ಟ್ಯಾಂಡ್ ಇರೋದು? ಇಲ್ಲ ಸರ್, ನಾವೇನಾದರೂ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಅಂದರೆ ಹೋಟೆಲ್ ಇಂಟರ್ನ್ಯಾಷನಲ್ ಅಪೋಸಿಟಲ್ಲಿ ಹೋಗಬೇಕು. ಹೋಟೆಲ್ ಇಂಟರ್ನ್ಯಾಷನಲ್ ಹತ್ರ ಅವ್ರನ್ನ ಆಟೋ ಹತ್ತಿಸ್ಕೊಂಡೆ ಅಂತ ಹೇಳಿದ್ರಿ. ಅವಾಗ ಎಷ್ಟು ಜನ ಇದ್ರು ಅಲ್ಲಿ? 2 ಅಥವಾ 3 ಜನನೋ? ಜೊತೆಯಲ್ಲಿ ಒಂದೇ ಹುಡುಗಿನೇ ಸರ್ ಇದ್ದಿದ್ದು. ಒಬ್ರೇನಾ? ಹೌದು ಸರ್, ಒಂದೇ ಹುಡುಗಿನೇ. ನೀನು ಇನ್ನೊಂದು ಹುಡುಗಿನ ಎಲ್ಲಿ ಪಿಕಪ್ ಮಾಡಿದ್ದು?
ಸರ್ ಇನ್ನೊಂದು ಹುಡುಗಿನೂ ನಾನು ಅಲ್ಲಿಂದನೇ ಹತ್ತಿಸ್ಕೊಂಡಿದ್ದು. ಆದರೆ ಆಟೋದಲ್ಲಿ ಬರೀ ಒಂದು ಹುಡುಗಿ ಉಳ್ಕೊಂಡ್ಲು ಸರ್. ಯಾಕೆಂದರೆ ಎರಡನೇ ಹುಡುಗಿ ಸ್ವಲ್ಪ ಹೊತ್ತಾದ್ಮೇಲೆ ಹೋಟೆಲ್ ಇಂಟರ್ನ್ಯಾಷನಲಿಂದ ಹೊರಗೆ ಬಂದ್ಲು. ಈ ಕೇಸ್ ಯಾವ ಕಡೆ ತಿರುಗ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಸೋಲಮನ್. ಎಲ್ಲವೂ ಈಗ ಒಂದು ಹಂತಕ್ಕೆ ಬಂದಿವೆ. ಮೀರಾನ ಯಾರೂ ನೋಡಿಲ್ಲ. ಸಮ್ಟೈಮ್ಸ್ ಶಿ ವಿಲ್ ನಾಟ್ ಬಿ ಬ್ಯಾಕ್. ಮತ್ತೆ ಈಗ ಎಸ್, ಮೀರಾ ವಾಸ್ ಮರ್ಡರ್ಡ್. ಅವಳ ಕೊಲೆಯಾಗಿದೆ. ಯಾರು ಸಾಯಿಸಿದ್ದು? ಪೂಜಾನೇ ಮೀರಾನ ಕೊಲೆ ಮಾಡಿದಾಳೆ ಅಂತ ಸಂಶಯ. ಆದರೆ ಈ ಕೊಲೆನ ಪೂಜಾ ಒಬ್ಳೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಹಾಗೆ ಮಾಡಿದ್ರು ಮೀರಾನ ಅಲ್ಲಿಂದ ಬಚ್ಚಿಡೋದಕ್ಕೆ ಅವಳೊಬ್ಳಿಗೆ ಸಾಧ್ಯ ಇಲ್ಲ. ಪೂಜಾಗೆ ಯಾರ್ದೋ ಸಹಾಯ ಸಿಕ್ಕಿದೆ. ನನಗೇನು ಅರ್ಥ ಆಗ್ತಾ ಇಲ್ಲ ಸೋಲಮನ್. ಎಲ್ಲ ಸರಿಯಾಗಿದೆ ರೋಷನ್. ಒಂದೇ ಒಂದು ಕ್ಲೂ ಸಿಗ್ಬೇಕಷ್ಟೆ. ಅದೇನಾದ್ರೂ ಸಿಕ್ಕರೆ ಯಾರು ಮೀರಾನ ಕೊಲ್ಲೋದಕ್ಕೆ ಪೂಜಾಳಿಗೆ ಸಹಾಯ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ನಾನು ನಿನಗೆಲ್ಲ ಅರ್ಥ ಮಾಡಿಸ್ತೀನಿ. ನಾನೊಂದು ಕಪ್ಪು ಟೀ ಕುಡಿಬೇಕು. ನಿಮಗೂ ಬೇಕಾ? ಬೇಡ, ನಾನು ಹೋಗಿ ಬರ್ತೀನಿ. ಇದು ಕೊಲೆನೇ ಆಗಿದ್ರೆ ಈ ಕೊಲೆನಲ್ಲಿ ಪೂಜಾನೇ ಶಾಮೀಲಾಗಿದ್ದಾಳಂತೆ ಹೇಗೆ ಸಾಬೀತು ಮಾಡ್ತೀಯಾ ಸೋಲಮನ್? ಮೀರಾ ಕಾಣೆ ಆಗಿರೋದ್ರ ಬಗ್ಗೆ ವಿಚಾರಣೆ ಮಾಡಿರೋದ್ರಲ್ಲಿ ಪೂಜಾ, ಮೆರಿನ್, ಜೋಸ್ಲಿ ಮತ್ತೆ ಆಟೋ ಡ್ರೈವರ್ ಸತ್ಯ. ಇದರಲ್ಲಿ ತುಂಬ ಕ್ಲಿಯರಾಗಿ ಅರ್ಥ ಆಗ್ತಿರೋದೇನಂತಂದ್ರೆ ಇದರಲ್ಲಿ ಪೂಜಾಳ ಪಾತ್ರ ಏನು ಅಂತ. ಮೊದಲನೇ ಕಾರಣ ಏನಂದ್ರೆ ಮೀರಾ ತನ್ನ ರೂಮಿಗೆ ಹೋಗಿ ಅಂದಾಜು 10 ನಿಮಿಷದೊಳಗೆ ಪೂಜಾ ರೂಮ್ ಒಳಗೆ ಹೋಗಿದ್ದಾಳೆ. ಆ ಸಮಯದಲ್ಲಿ ಅಲ್ಲೇ ಪಕ್ಕದಲ್ಲಿದ್ದ ವೀಣಾ ಮತ್ತೆ ರಾಖಿ ಅದನ್ನ ಒಪ್ಕೋತಾರೆ. ನನ್ನ ಹತ್ರ ಪೂಜಾ ಬಟ್ಟೆ ವಾಶ್ ಮಾಡೋದಕ್ಕೆ ಟೆರೆಸ್ಗೆ ಹೋಗಿದೆ ಅಂತ ಹೇಳಿದ್ಲು. ಅದನ್ನ ಇವರಿಬ್ರೂ ನೋಡಿಲ್ಲ. ಅಷ್ಟೇ ಅಲ್ಲ, ಮೀರಾ ರೂಮ್ ಒಳಗೆ ಹೋಗಿದ್ದಾಳೆ ಅಂತ ಹೇಳೋದನ್ನ ವೀಣಾ, ರಾಖಿ ಇಬ್ರು ನೋಡಿದ್ದಾರೆ. ಆದರೆ ಮೀರಾ ಹೊರಗಡೆ ಬಂದಿರೋದನ್ನ ಯಾರೂ ನೋಡಿಲ್ಲ. ಇಲ್ಲಿ ಅರ್ಥ ಆಗೋ ಒಂದು ವಿಷಯ ಏನಂದ್ರೆ ಮೀರಾ ರೂಮ್ ಒಳಗೆ ಹೋದ ಮೇಲೆ ಹಿಂದೆನೇ ರೂಮ್ ಒಳಗೆ ಹೋಗಿರೋ ಪೂಜಾ ಮತ್ತೆ ಮೀರಾ ನಡುವೆ ಏನಾದರೂ ನಡೆದಿರಬಹುದು ಅಂತ ಅನ್ನೋದು. ಪಾಯಿಂಟ್ ನಂಬರ್ 2, ಪೂಜಾ ಹೇಳಿದ್ದು ಟೆಕ್ಸ್ಟೈಲಿಂದ ಹೊರಟು ನೇರ ಫ್ರೂಟ್ ಸ್ಟಾಲಿಗೆ ಹೋದೆ ಅಂತ. ಅದೇ ಸಮಯಕ್ಕೆ ಬಸ್ಸು ಸಿಗೋದಿಲ್ಲ ಅಂತ ಹೇಳಿ ತಕ್ಷಣ ಜೋಸ್ಲಿನ್ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾಳೆ. ಜೋಸ್ಲಿನ್ ಹೇಳಿರೋ ರೀತಿ ಆಗ ಸಮಯ 5:50. ಜೋಸ್ಲಿನ್ ಹೋದ ನಂತರ ಫ್ರೂಟ್ ಸ್ಟಾಲಿಂದ ಹೊರಗಡೆ ಬಂದು ಸ್ವಲ್ಪ ಹೊತ್ತು ನಡೆದು ಅದೇ ದಾರಿಲಿ ಬರ್ತಿದ್ದ ಆಟೋನ ನಿಲ್ಲಿಸಿ ನೇರ ಹಾಸ್ಟೆಲ್ಗೆ ಹೋಗಿದ್ದಾಳೆ ಅಂತ ಪೂಜಾನೂ ಮೆರಿನೂ ಹೇಳಿರೋದು. ಅದಷ್ಟೇ ಅಲ್ಲ, ಪೂಜಾ ಮೀರಾ ಹೋದ ಮೇಲೆ 10 ನಿಮಿಷ ಆದಮೇಲೆ ತನ್ನ ಬಸ್ ಬಂತು ಅಂತ ಮೆರಿನ್ ಹೇಳಿತ್ತು. ಹಾಗಾದರೆ ಮೆರಿನ್ ಬಸ್ ಹತ್ತಿದ ಸಮಯ 6:10, ಇಲ್ಲ ಅಂದರೆ 6:15. ಹಾಗಾದರೆ ಪೂಜಾ ಮೀರಾ ಆಟೋ ಹತ್ತಿದ ಸಮಯ ಮೆರಿನ್ ಪೂಜಾ ಹೇಳಿದ್ದು ಸರಿಯಾಗಿದ್ರೆ 6 ಗಂಟೆ. 6 ಗಂಟೆ, ಇಲ್ಲ ಅಂದರೆ 6:10 ಅವರು ಆಟೋ ಹತ್ತಿರೋದು. ಇದರರ್ಥ ಆಟೋ ಹಾಸ್ಟೆಲ್ ತಲುಪೋದಕ್ಕೆ 30 ನಿಮಿಷ ಆಗುತ್ತೆ ಅಂದರೆ 6:30ಕ್ಕೆ ಅವ್ರ ಹಾಸ್ಟೆಲ್ ಮುಂದಿರೋ ರೋಡ್ ತಲುಪಿದ್ದಾರೆ. ಯಾಕಂದರೆ ಸೆಕ್ಯೂರಿಟಿ ಚಾಲಾಕಿಯಾದ ಪೂಜಾ ಅವರು ಹಾಸ್ಟೆಲ್ ತಲುಪಿದ್ದು ಅಂತ ಹೇಳಿದ ಸಮಯ 7:15. 10 ನಿಮಿಷ ರೋಡಲ್ಲಿ ನಿಂತು ಹಾಸ್ಟೆಲ್ಗೆ ಹೊರಟ್ರೆ ಮಾತ್ರ 7 ಗಂಟೆ ಅಷ್ಟರಲ್ಲೇ ಹಾಸ್ಟೆಲ್ ಪಕ್ಕದಲ್ಲಿರೋ ರೋಡಿಗೆ ಬಂದಿದ್ದಾರೆ. 3ನೇ ಕಾರಣ ಜೋಸ್ಲಿನ್ ಮತ್ತೆ ಆಟೋ ಡ್ರೈವರ್ ಹೇಳಿದ ವಿಷಯಗಳು. 6:10ಕ್ಕೆ ನನ್ನ ಬಸ್ಸು ಮಿಸ್ ಆಗೋ ಸಾಧ್ಯತೆ ಇದೆ ಅಂತ ತಿಳಿದು ಜೋಸ್ಲಿನ್ ಬೇಗ ಹೋಗಿದ್ದಾಳೆ. ಮೆರಿನ್ನು ಪೂಜಾ ಹೇಳಿರೋ ರೀತಿ ಅದು ಸರಿಯಾಗೇ ಇದೆ. ಅವರು ಆಟೋ ಹತ್ತಿದ್ದನ್ನ ಜೋಸ್ಲಿನ್ ನೋಡಿಲ್ಲ. ಜೋಸ್ಲಿನ್ ರೋಲ್ ಅಲ್ಲಿಗೆ ಮುಗಿಯುತ್ತೆ. ಆದರೆ ಆ ಆಟೋದವನು ಹೇಳಿದ್ದು ಅವರನ್ನ ಹಾಸ್ಟೆಲ್ ಹತ್ರ ಬಿಟ್ಟಾಗ ಸಮಯ 7 ಗಂಟೆ ಆಗೋದಿತ್ತು ಅಂತ. ಟೌನ್ನಿಂದ 15ರಿಂದ 20 ನಿಮಿಷದೊಳಗೆ ಹಾಸ್ಟೆಲ್ಗೆ ತಲುಪಬಹುದು ಅನ್ನೋ ಲೆಕ್ಕ ತಗೊಂಡ್ರೆ 6:30ಕ್ಕೆ ಅವರನ್ನ ಆಟೋದವನು ಪಿಕ್ ಮಾಡಿರೋದು. ಇದರಿಂದ ಅರ್ಥ ಆಗೋದೇನೆಂದರೆ ಜೋಸ್ಲಿನ್ ಹೋಗಿದ್ದು 5:50ಕ್ಕೆ, ಆಟೋದವನು ಅವ್ರನ್ನ ಪಿಕ್ ಮಾಡಿದ ಸಮಯ 6:30. ಇದರ ನಡುವೆ 5:50ರಿಂದ 6:30 ನಡುವೆ ಇರೋ ಅಂದಾಜು 30 ನಿಮಿಷ ಮೀರಾ ಮತ್ತೆ ಪೂಜಾ ಎಲ್ಲಿ ಹೋಗಿದ್ರು, ಇಲ್ಲಾಂದ್ರೆ ಎಲ್ಲಿ ಸ್ಪೆಂಡ್ ಮಾಡಿದ್ರು? ಒಂದ್ ವೇಳೆ ಪೂಜಾ ನಮ್ಮ ಹತ್ರ ಸುಳ್ಳು ಹೇಳಿ 6:30 ಅಂತ ಹೇಳಿರ್ಬೋದಲ್ವಾ? ಮತ್ತೆ ಹಾಸ್ಟೆಲ್ಗೆ ಹೋಗೋ ಸಮಯನೂ 6:30 ಅಂತಾನೆ ಹೇಳ್ಬೋದಿತ್ತಲ್ವಾ? ರೋಷನ್, ಯು ಆರ್ ರಾಂಗ್.
ಕಾರಣ ಅವರು ಹಾಸ್ಟೆಲ್ನ 7 ಗಂಟೆಗೆ ಬಂದು ತಲುಪಿರೋದನ್ನ ಸೆಕ್ಯೂರಿಟಿ ನೋಡಿದ್ದಾರೆ. ಓ, ಇದು ಸರಿನೇ. ಪಾಯಿಂಟ್ ನಂಬರ್ 4, ಏನಕ್ಕೆ ಅವರು ಹೋಟೆಲ್ ಇಂಟರ್ನ್ಯಾಷನಲ್ಗೆ ಹೋಗಿದ್ದು? ಯಾವ ಉದ್ದೇಶದಿಂದ? ಒಂದು ವೇಳೆ ಪೂಜಾ ಯಾರನ್ನೋ ನೋಡಬೇಕು ಅಂತ ಹೋಟೆಲ್ ಇಂಟರ್ನ್ಯಾಷನಲ್ಗೆ ಬಂದಿರಬಹುದು. ಆದರೆ ಪೂಜಾನ ಬಿಟ್ಟು ಮೀರಾಗೆ ಆ ಹೋಟ್ಲಲ್ಲಿ ಏನು ಕೆಲಸ? ಆಟೋದನು ಹೇಳ್ದ ಒಂದೇ ವ್ಯಕ್ತಿ ಹೋಟ್ಲ್ ಆಚೆ ನಿಂತಿದ್ದ ಅಂತ. ಅದು ಸರಿನೇ. ಮೀರಾ ಪೂಜಾ ಜೊತೆ ಏನಕ್ಕೆ ಹೋಗಿದ್ಲು ಅನ್ನೋದೇ ಪ್ರಶ್ನೆ. ಹೋಟ್ಲ್ ಒಳಗೆ ಮೀರಾ ಹೋಗಿಲ್ಲ. ನನ್ನ ಊಹೆ ಸರಿಯಾಗಿದ್ರೆ ಇದರಲ್ಲಿ ಸಮರ್ಥವಾಗಿ ಸುಳ್ಳು ಹೇಳಿರೋದು ಮೆರಿನ್ನು. ನಿಜವಾಗ್ಲೂ ಮೆರಿನ್ ಬಸ್ಗೆ ಕಾಯುವಾಗ ಅವರು ಆಟೋ ಹತ್ತಿಲ್ಲ. ಪೂಜಾ ಮೀರಾ ಹೋಟೆಲ್ ಇಂಟರ್ನ್ಯಾಷನಲ್ಗೆ ನಡ್ಕೊಂಡು ಹೋಗ್ತಿದ್ದಾರೆ. ಅದು ಮೆರಿನ್ಗೆ ಗೊತ್ತು. ನನಗೆ ಅನ್ಸೋದು ಬೆಳಗ್ಗೆ ಮೀರಾ ಕಾಣೆ ಆಗಿರೋ ವಿಷಯ ತಿಳಿಸೋದಕ್ಕೆ ಮೆರಿನ್ಗೆ ಪೂಜಾ ಕಾಲ್ ಮಾಡಿದಾಗ ಮೆರಿನ್ ಹೋಗೋದಕ್ಕೂ ಮುಂಚೆನೆ ನಾವು ಆಟೋ ಹತ್ತಿ ಹಾಸ್ಟೆಲ್ಗೆ ಹೋದ್ವಿ ಅಂತ ಹೇಳೋದಕ್ಕೆ ಮೆರಿನ್ ಹತ್ರ ವಿಶೇಷವಾಗಿ ಹೇಳಿರಬಹುದು. ಯಾವುದೋ ಕಾರಣಕ್ಕಾಗಿ ನಮ್ಮನ್ನ ದಾರಿ ತಪ್ಪಿಸೋದಕ್ಕೆ ಮೆರಿನ್ ಪೂಜಾಗೆ ಒಪ್ಪಿಗೆ ಕೊಟ್ಟಿದ್ದಾಳೆ. ಮೆರಿನ್ ಸುಳ್ಳು ಹೇಳಿದಾಳೆ. ಅಂತದ್ ಏನಿದೆ ಮರಿನ್ ಪೂಜಾಗೋಸ್ಕರ ಸುಳ್ಳು ಹೇಳೋಂಥದ್ದು? ಅದೇನೆ ನಾನು ಹುಡುಕ್ತಿರೋ ಉತ್ತರ. ಏನೇ ಆಗಲಿ, ಪೂಜಾದು ನಿನ್ನೆಯ ಕಾಲ್ ಡೀಟೇಲ್ಸ್ ಸಿಕ್ಕರೆ ಪೂಜಾ ಮೀರಾ ಯಾರನ್ನ ಹೋಟೆಲ್ ಇಂಟರ್ನ್ಯಾಷನಲ್ ಅಲ್ಲಿ ನೋಡೋದಕ್ಕೆ ಹೋಗಿದ್ರು ಅಂತ ಗೊತ್ತಾಗುತ್ತೆ. ಜೋಸ್ಲಿನ್ ತಕ್ಷಣ ಹೋಗಿರೋದ್ರಿಂದ ಪೂಜಾಗೆ ಜೋಸ್ಲಿನ್ ಹತ್ರ ಸುಳ್ಳು ಹೇಳಿಸೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇವರಿಬ್ರು ಹೋಟೆಲ್ ಇಂಟರ್ನ್ಯಾಷನಲ್ಗೆ ಹೋಗಿರೋದು ಮೆರಿನ್ಗೆ ಗೊತ್ತಿತ್ತು. ಇನ್ನೊಂದು, ಕೇಸ್ನ ಹೊರಗಡೆಯಿಂದ ನೋಡಿದ್ರೆ ಒಂದು ವೇಳೆ ನಮಗೆ ಸ್ಪಷ್ಟವಾಗಿ ತಿಳಿಬಹುದು ಏನಾಗಿದೆ ಅಂತ. 8,000 ರೂಪಾಯಿ ಮೀರಾಳ ಸ್ಯಾಲ್ರಿ. ಸೇಮ್ ಡಿಪಾರ್ಟ್ಮೆಂಟಲ್ಲಿ ಸೇಮ್ ಎಕ್ಸ್ಪೀರಿಯನ್ಸ್ ಇರೋ ಪೂಜಾಗೆ ಅದಕ್ಕಿಂತ ಜಾಸ್ತಿ ಸಿಗೋ ಚಾನ್ಸ್ ಇಲ್ಲ. ಮತ್ತೆ ಪೂಜಾ ಉಪಯೋಗಿಸೋ ಕಾಸ್ಟ್ಯೂಮ್ಸ್, ಮೊಬೈಲ್ ಫೋನ್, ಲ್ಯಾಪ್ಟಾಪ್, ಆರ್ನಮೆಂಟ್ಸ್ ಎಲ್ಲ ಕಾಸ್ಟ್ಲಿ ಇದೆ. ಆ ಮೊಬೈಲ್ ಒಂದೇ 30,000 ಆಗಬಹುದು. ಬರೀ LIC ಏಜೆಂಟ್ ಆಗಿರೋ ಪೂಜಾಳ ಗಂಡಂಗೆ ಅಷ್ಟೊಂದು ವರಮಾನ ಇದೆ ಅಂತ ನನಗನ್ಸೋದಿಲ್ಲ. ಇಷ್ಟೊಂದು ಕ್ಯಾಶ್ ಕೈಲಿರ್ಬೇಕಂದ್ರೆ ಲಕ್ಸುರಿಯಸ್ ಆಗಿ ಬದುಕೋದಕ್ಕೆ ಬೇರೆ ಯಾವ ಕೆಲಸ ಪೂಜಾ ಮಾಡ್ತಿರೋದು? ಹೋಟ್ಲ್ ಇಂಟರ್ನ್ಯಾಷನಲ್ ಏನಿದೆಯಲ್ಲ ಅದೊಂದು 4 ಸ್ಟಾರ್ ಇಂಟರ್ನ್ಯಾಷನಲ್ ಹೋಟ್ಲು. ರೂಮ್ ರೆಂಟು ಒಂದು ರಾತ್ರಿಗೆ 8,000. ಒಂದು ವಿಷಯ ಸ್ಪಷ್ಟ ಆಯಿತು, ಪೂಜಾ ನೋಡೋದಕ್ಕೆ ಹೋಗಿದ್ದು ಚಿಲ್ಲರೆ ಮನುಷ್ಯ ಆಗಿರೋಕ್ಕೆ ಸಾಧ್ಯ ಇಲ್ಲ. ಪೂಜಾ ಮತ್ತೆ ಮೀರಾ ಅಕ್ಕ ತಂಗಿ ತರ ಇರ್ತಾರೆ. ನಾನಂತೂ ಹಾಗೆ ನೋಡಿರೋದು. ಮೀರಾನು ಪೂಜಾನ ತುಂಬಾ ಗೌರವಿಸ್ತಾಳೆ. ಅವರಿಬ್ರು ಇದುವರೆಗೂ ಜಗಳನೇ ಮಾಡಿಲ್ಲ ಸರ್. ಒಂದ್ಸಲ ಅವ್ರ ರೂಮ್ ಹತ್ರ ಪಾಸ್ ಆಗ್ಬೇಕಾದ್ರೆ ಅವ್ರು ಮಾತಾಡಿದ್ದನ್ನ ಕೇಳಿಸ್ಕೊಂಡಿದ್ದೀನಿ. ಅದೇ ಸರ್, ನಾನ್ ಬೇರೆ ರೂಮ್ಗೆ ಹೋಗ್ತೀನಿ, ನಿನ್ ಜೊತೆ ನಾನು ಇರೋದಿಕ್ಕಾಗಲ್ಲ, ನನ್ಗಿಲ್ ಪ್ರಾಬ್ಲಮ್ ಆಗ್ತಿದೆ. ಫ್ರೂಟ್ಸ್ ತಗೊಳ್ಳೋಣ ಅಂತ ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ. ಬಸ್ ಮಿಸ್ ಆಗ್ಬಿಡತ್ತೆ ಅಂತ ಅಂದ್ಕೊಂಡು ಜೋಸ್ ಅಲ್ಲಿಂದ ಮೊದಲೇ ಹೊರಟ್ಬಿಟ್ಲು. ಆರು 10ಕ್ಕೆ ಸರ್. ಅದು ಮಿಸ್ ಆದ್ರೆ 6:50ಕ್ಕೆ ಸಿಗುತ್ತೆ. ಹೋಟೆಲ್ ಇಂಟರ್ನ್ಯಾಷನಲ್ ಎದುರುಗಡೆ ಜೊತೆಲಿ ಒಂದೇ ಹುಡುಗಿನೇ ಸರ್ ಇದ್ದಿದ್ದು.
ಏನಾಯ್ತು? ಕಾಲ್ ಡೀಟೇಲ್ಸ್ ವೆರಿಫೈ ಮಾಡಿದ್ರಾ? ಹಾ, ಇಲ್ಲಿದೆ. ನಾವು ಅನ್ಕೊಂಡಂಗೆ ಏನಾದರೂ? ಹಾ. ಆವತ್ತು ಪೂಜಾ ಗಂಡದಿಂದ ಪೂಜಾಗೆ 3 ಸಲ ಕಾಲ್ ಬಂದಿದೆ. 2 ಕಾಲು ಪೂಜಾ ಅಮ್ಮನದು, ಇನ್ನೊಂದು ಸಲ ಗಂಡನ ಜೊತೆ ಮಾತಾಡಿದ್ಲು. ಅದಾದ್ಮೇಲೆ ಬೆಳಗ್ಗೆ 10 ಗಂಟೆಗೆ, ಸಾಯಂಕಾಲ 6 ಗಂಟೆಗೆ, ಮತ್ತೆ ಬೆಳಗ್ಗೆ 5 ಗಂಟೆಗೆ ಬಂದ ಕಾಲನ್ನ ನಾವು ಮಾರ್ಕ್ ಮಾಡಿದೀವಿ. ಮತ್ತೆ ಸೇಮ್ ನಂಬರ್ಗೆ ಪೂಜಾ ವಾಪಸ್ಸು 2 ಗಂಟೆಗೆ ಕಾಲ್ ಮಾಡಿದಾಳೆ. ಆ ನಂಬರ್ ಯಾರ್ದು ಅಂತ ಗೊತ್ತಾಯ್ತಾ ನಿಮಗೆ? ಹಾ, ಅವನ ಹೆಸರು ಕ್ಲೆಮೆಂಟನ್. ಪೂರ್ತಿ ಹೆಸರು ಎಮರ್ಸನ್ ಕ್ಲೆಮೆಂಟನ್. ವಯಸ್ಸು 21 ವರ್ಷ, ಇಂಜಿನಿಯರಿಂಗ್ ಸ್ಟೂಡೆಂಟ್. ಹಾಗಾದ್ರೆ ನಾವು ಅನ್ಕೊಂಡಂಗೆ ಆಗಿರುವಾಗಿದೆ. ಸೋಲಮನ್, ವಿಷಯ ಅದಲ್ಲ. ಸಂಜೆ 6:15ಗೆ ಮೀರಾ ಪೂಜನ್ಗೆ ಕಾಲ್ ಮಾಡಿದಾಳೆ. ಅಂದ್ರೆ ಆ ಸಮಯದಲ್ಲಿ ಮೀರಾ ಪೂಜಾ ಜೊತೆ ಇರಲಿಲ್ಲ ಅಂತ. ಅದೇ ತಾನೇ. ಹಾಗಿರುವಾಗ ಆ ಆಟೋದವನು ಹೇಳಿದ್ದು ಅಕ್ಷರ ಸಹ ಸರಿ. ಮೀರಾ ಹೋಟೆಲ್ ಹೊರಗಡೆ ವೇಟ್ ಮಾಡುವಾಗ 6:35 ಅಂತ ಆದ್ರೆ ಒಂದ್ ವೇಳೆ ಲೇಟ್ ಆಗ್ತಿದೆ ಅಂತ ಹೇಳೋದಕ್ಕೆ ಫೋನ್ ಮಾಡಿರ್ಬೇಕು. ಓ, ಆ ಹುಡುಗನ ಫುಲ್ ಡೀಟೇಲ್ಸ್ ತಗೊಂಡಿದ್ದೀರಾ? ಹೌದು. ಹಲೋ. ಹಾಂ, ಏನಾಯ್ತು? ನಾನು ಸ್ವಲ್ಪ ದೂರ ಇದ್ದೀನಿ. ಏನಾಯ್ತು? ಫಸ್ಟು ಮ್ಯಾಟ್ರ್ ಹೇಳು. ಹಾಂ ಸರಿ, ನಾನು ಬಂದೆ. ಅಲ್ಲೇ ಇರು ನೀನು. ಇವನ್ ತೊಂದರೆ ಏನೋ ಮಾಡ್ಲಿಲ್ವಾ? ಇಲ್ಲ ಸರ್, ಇವನ್ ಎಲ್ಲಿ ಸಿಕ್ಕದ? ಅವ್ನ ಗರ್ಲ್ ಫ್ರೆಂಡ್ ಕೈಲಿ ಫೋನ್ ಮಾಡಿಸಿ ಕರೆಸ್ದೆ ಸರ್. ಏನ್ ನಿನ್ನ ಹೆಸರು? ಕ್ಲೆಮೆಂಟ್, ಎಮರ್ಸನ್ ಕ್ಲೆಮೆಂಟ್. ಐ ಥಿಂಕ್ ಯು ಆರ್ ಎ ಜೇಮ್ಸ್ ಬಾಂಡ್ ಫ್ಯಾನ್. ಎಮರ್ಸನ್ ಕ್ಲೆಮೆಂಟ್. ಭಯ ಪಡ್ಕೋಬೇಡ, ಒಂದಿಷ್ಟು ವಿಷಯ ಕೇಳಿ ತಿಳ್ಕೊಳ್ಳೋಣ ಅಂತ ಕರೆಸ್ದೆ. ನನ್ನ ಹೆಸರು ಸೋಲಮನ್, CI. ಇವ್ರು ನನ್ನ ಫ್ರೆಂಡು ರೋಷನ್ ಅಂತ. ಕಳೆದ 27ನೇ ತಾರೀಕು, ಅಂದರೆ 2 ದಿನದ ಮುಂಚೆ ಹೋಟೆಲ್ ಇಂಟರ್ನ್ಯಾಷನಲಲ್ಲಿ ರೂಮ್ ತಗೊಂಡಿದ್ದೆ ಅಲ್ವಾ? ಹೌದು, ತಗೊಂಡಿದ್ದೆ. ಯಾರ ಜೊತೆ ಇದ್ದೆ? ನನ್ನ 2 ಫ್ರೆಂಡ್ಸ್ ಇದ್ದಾರೆ. ಅವ್ರನ್ನ ಮೀಟ್ ಮಾಡೋದಕ್ಕೆ ನಾನು ಹೋಗ್ತಾ ಇರ್ತೀನಿ. ಎಷ್ಟೊತ್ತಿಗೆ ನೀವು ಚೆಕ್ಔಟ್ ಮಾಡಿದ್ದು? ಸಂಜೆ 6:30. ಅದಾದ್ಮೇಲೆ ನನ್ನ ಫ್ರೆಂಡ್ ಹೊರಟ, ನಾನು ಮನೆಗೆ ಬಂದೆ. ನಿಮ್ಮ ತಂದೆ ಏನು ಕೆಲಸ ಮಾಡೋದು? ಅವ್ರು ಬಿಸ್ನೆಸ್ ಮಾಡ್ತಾರೆ. ಯಾವ ಬಿಸ್ನೆಸ್? ಗೋಲ್ಡ್. ಯು ಮೀನ್ ಜ್ಯುವೆಲರಿ? ಅದೇನೆ. ಎಷ್ಟು ಬ್ರಾಂಚ್ ಇದಾವೆ? 15 ಬ್ರಾಂಚಸ್. ಎಲ್ಲೆಲ್ಲಿ? ಎಲ್ಲ ಸಿಟಿಗಳಲ್ಲೂ. ಅವತ್ತು ರೂಮ್ ಚೆಕ್ಔಟ್ ಮಾಡಿ ಫ್ರೆಂಡ್ಸ್ ಎಲ್ಲ ಹೋದ್ಮೇಲೆ ಯಾರನ್ನ ನೋಡಬೇಕು ಅಂತ ನೀನು ಮತ್ತೆ ರೂಮಿಗೆ ಬಂದಿದ್ದು? ಇಲ್ಲ, ನಾನು ವಾಪಸ್ ಹೋಗ್ಲಿಲ್ಲ. ನೀವೆಲ್ಲ ಯಾಕೆ ಈ ರೀತಿ ಪ್ರಶ್ನೆ ಕೇಳ್ತಾ ಇದ್ದೀರಾ? ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ. ನೋಡು ಕ್ಲೆಮೆಂಟ್, ನನಗೆ ನಿನ್ನ ಮೇಲೆ ವೈಯಕ್ತಿಕವಾಗಿ ಯಾವ ದ್ವೇಷನೂ ಇಲ್ಲ. ಕ್ಲೆಮೆಂಟ್, ನನ್ನ ನಂಬು. ನಾನು ನಿನಗೆ ಹೊಡೆಯೋದೋ ಕೊಲ್ಲೋದೋ ಏನನ್ನೂ ಮಾಡಲ್ಲ. ಅದಲ್ಲ ನನ್ನ ಶೈಲಿ. ಒಂದು ವೇಳೆ ನೀನೇನಾದರೂ ಸತ್ಯನ ಮುಚ್ಚಿಡೋಕ್ಕೆ ಪ್ರಯತ್ನ ಪಟ್ಟರೆ ಎಲ್ಲ ಸಾಕ್ಷಿನೂ ನನ್ನ ಹತ್ರ ಇದೆ. ಈಗ ನಾನು ನಿನ್ನ ಸುಮ್ಮನೆ ಬಿಟ್ಟರು ಮತ್ತೆ ಬೇರೆ ಯಾರಾದರೂ ನಿನ್ನ ಹುಡುಕೊಂಡು ಬರ್ತಾರೆ. ಇಲ್ಲ ಸರ್, ನನಗೇನು ಗೊತ್ತಿಲ್ಲ. ರೋಷನ್, ಆ ಕಾಲ್ ಡೀಟೇಲ್ಸ್ ಕೊಡಿ.
ಇದು 27ನೇ ತಾರೀಕು. ನಿನಗೆ ಬಂದಿದ್ದು ನೀನು ಮಾಡಿರೋ ಕಾಲ್ ಡೀಟೇಲ್ಸ್ ಇವು. ಅವತ್ತು ಬೆಳಗ್ಗೆ 10 ಗಂಟೆಗೆ ನೀನು ಪೂಜಾಗೆ ಕಾಲ್ ಮಾಡಿದ್ದೆ. ಪೂಜಾ ಮತ್ತೆ 2 ಗಂಟೆಗೆ ನಿನಗೆ ಕಾಲ್ ಮಾಡಿದಾಳೆ. ಮತ್ತೆ ನೀನು 5 ಗಂಟೆಗೆ, ಮತ್ತೆ 5:45ಕ್ಕೆ ಪೂಜಾ ಕಾಲ್ ಮಾಡಿದಾಳೆ. ಅಷ್ಟೇ ಅಲ್ಲ, ಅದಕ್ಕೆ ಹಿಂದಿನ ದಿನ ರಾತ್ರಿ 10:30ಕ್ಕೆ ಹೋಟೆಲ್ ಇಂಟರ್ನ್ಯಾಷನಲ್ಗೆ ಕಾಲ್ ಮಾಡಿ ನೀನು ರೂಮ್ ಬುಕ್ ಮಾಡಿದ್ಯಾ. ಅವತ್ತು ಸಂಜೆ 6 ಗಂಟೆಯಷ್ಟೊತ್ತಿಗೆ ಅವತ್ತು ನಿನ್ನ ನೋಡೋದಕ್ಕೆ ಹೋಟೆಲ್ ಇಂಟರ್ನ್ಯಾಷನಲ್ ಫ್ರಂಟ್ ಆಫೀಸ್ಗೆ ಪೂಜಾ ರೂಮ್ ನಂಬರ್ ಕೇಳಿದ್ದು ಅಲ್ಲಿನ ಸ್ಟಾಫ್ ಐಡೆಂಟಿಫೈ ಮಾಡಿದ್ದಾರೆ. ನನ್ನ ಹತ್ರ ಇಂಥ ಇನ್ನೂ ಸಾಕ್ಷಿಗಳಿವೆ. ಅದಕ್ಕೆ ನಾನು ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ನಿನಗೂ ಪೂಜಾಗೂ ಇರೋ ಸಂಬಂಧ ಏನು? ಯಾಕೆ ನೀವಿಬ್ರು ಸೇರ್ಕೊಂಡು ಒಂದು ಪಾಪದ ಹುಡುಗಿನ ಕೊಂದಿದ್ದು? ಪೂಜಾ ಉಪಯೋಗಿಸೋ ಒಡವೆಯಲ್ಲೆಲ್ಲ ನಿಮ್ಮ ಜ್ಯುವೆಲರಿ ಮಾರ್ಕ್ ಇದೆ. ಅಳ್ಬೇಡ ಕಣಪ್ಪ, ನಿನಗೆ ಶಿಕ್ಷೆ ಕೊಡೋದು ನಾನಲ್ಲ. ಅಳೋದ್ ಬಿಟ್ಟು ಉತ್ತರ ಹೇಳೋ. ಸರ್, ನನ್ನ ಫ್ರೆಂಡ್ಸ್ ಜೊತೆ ಟೆಕ್ಸ್ಟೈಲ್ಗೆ ಹೋದಾಗ ನಾನು ಅವ್ರನ್ನ ಫಸ್ಟ್ ಟೈಮ್ ಭೇಟಿ ಮಾಡಿದ್ದು ಸರ್. ಯಾರನ್ನ? ಪೂಜಾ. ಎಷ್ಟು ದಿನಗಳ ಮುಂಚೆ? 6 ತಿಂಗಳಿಂದ ಭೇಟಿ ಮಾಡಿದ್ವಿ. ಮೊದಲನೇ ಭೇಟಿಯಲ್ಲೇ ನನಗೆ ಅವ್ರು ಇಷ್ಟ ಆಗೋದ್ರು. ಅವ್ರಿಗೂ ನಾನಂದ್ರೆ ಇಷ್ಟ ಆಗೋಯ್ತು. ಅದು ನನಗೆ ಅರ್ಥ ಆಯಿತು. ಓಕೆ ಬಾಯ್. ಓಕೆ ಬಾಯ್. ನಾನು ಪೂಜಾ ಅವ್ರನ್ನ ಸಾಕಷ್ಟು ಬಾರಿ ಭೇಟಿ ಮಾಡ್ತಾ ಇದ್ದೆ. ಒಂದು ದಿನ ಅವರು ಜೀನ್ಸ್ ಪ್ಯಾಂಟ್ ಟ್ಯಾಗ್ ಮೇಲೆ ಅವ್ರ ಹೆಸರು ಮತ್ತೆ ನಂಬರ್ ಬರೆದ್ರು. ಅದಾದ್ಮೇಲೆ ನಾವಿಬ್ರು ತುಂಬಾನೇ ಕ್ಲೋಸ್ ಆದ್ವಿ. ನನ್ನ ಹತ್ರ ದುಡ್ಡಿದೆ ಅಂತ ಗೊತ್ತಾದ್ಮೇಲೆ ಲೂಟಿ ಮಾಡಕ್ ಶುರು ಮಾಡಿದ್ಲು. ನಾನು ಅವಳಿಗೆ ದುಡ್ಡು ಕೊಡಕ್ ಶುರು ಮಾಡಿದೆ. ಸರ್ರೇನ್ ಹೇಳಿದ್ರು ಅದು ನಿಜವಾಗ್ಲೂ ಕರೆಕ್ಟೇ. ಅವಳ ಹತ್ರ ರಿಂಗ್ಸು ಬ್ಯಾಂಗಲ್ಸ್ ಎಲ್ಲ ನಾನೇ ಕೊಡಿಸಿದ್ದು. ಅದಾದ್ಮೇಲೆ ದಿನೇ ದಿನೇ ಅವಳ ಡಿಮ್ಯಾಂಡ್ ತುಂಬಾ ಜಾಸ್ತಿಯಾಗಿ ಅತಿರೇಕಕ್ಕೆ ಹೋಗಿತ್ತು ಸರ್. ಅದಾದ್ಮೇಲೆ ಡೈಮಂಡ್ ನೆಕ್ಲೆಸ್ಗೋಸ್ಕರ 1 ಲಕ್ಷ ಕೇಳಿದ್ದು ಸರ್. ಡೈಮಂಡ್ ನೆಕ್ಲೆಸ್ ಕೊಡಿಸ್ತಾ ಇದ್ದಾಗ ನಾನು ಹೇಳಿದೆ ಕೊಡ್ಸೋದಕ್ಕಾಗೋದಿಲ್ಲ ಅಂತ. ಸರ್, ಅವಳು ನನ್ನ ಮೇಲೆ ಕೋಪ ಮಾಡಿಕೊಂಡು ಹೊರಟೋದ್ಲು ಸರ್. 1 ತಿಂಗಳ ಹಿಂದೆ ಅವಳು ನನ್ನ ಹತ್ರ 10 ಲಕ್ಷಕ್ಕೋಸ್ಕರ ಡಿಮ್ಯಾಂಡ್ ಮಾಡಿದ್ಲು ಸರ್. ಅವಳು ತುಂಬ ಡಿಮ್ಯಾಂಡ್ ಮಾಡಿದ್ಲು ಸರ್. ಆದರೆ ನಾನು ಅದನ್ನು ಕೂಡ ರಿಜೆಕ್ಟ್ ಮಾಡಿದೆ. ಆದರೂ ಕೂಡ ಸರ್, ನಾನು ಪೂಜಾನ ತುಂಬ ಮಿಸ್ ಮಾಡ್ಕೋತಾ ಇದ್ದೆ ಸರ್. ಅವಳಿಗೆ ಇಷ್ಟ ಬಂದಾಗ ತುಂಬಾ ಡಿಮ್ಯಾಂಡ್ ಮಾಡ್ತಾ ಇದ್ಲು ಸರ್. ಆದರೂ ಅವಳನ್ನ ಇಷ್ಟಪಡ್ತಾ ಇದ್ದೆ ನಾನು. ಅದಾದ್ಮೇಲೂ ಕೂಡ ಅವಳು ದುಡ್ಡು ಕೇಳಿದ್ಲು. ಸಾಕಷ್ಟು ಬಾರಿ ನಾನು ನೆಗ್ಲೆಕ್ಟ್ ಮಾಡಿದ್ರು ಅವಳು ನನ್ನನ್ನು ಮೀಟ್ ಮಾಡೋದು ಸ್ಟಾಪ್ ಮಾಡಿದ್ಲು. ನಾನು ಅವಳಿಗೆ ಹೇಳಿದೆ ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ ಅಂತ. ಆದರೆ ನಾನು ಒಂದು ದಿನ ಅವಳನ್ನ ಹೋಟೆಲ್ ಇಂಟರ್ನ್ಯಾಷನಲ್ಗೆ ಬರಕ್ಕೆ ಹೇಳಿದೆ. ಮೊದ್ಲು ಹೋಗಿ ಸ್ನಾನ ಮಾಡ್ಬಾ. ಹೋಗು, ಡ್ರಾಮಾ ಮಾಡ್ಬೇಡ, ಹೋಗು, ಬೇಗ ಹೋಗು. ಅವಳು ನನ್ನ ಬಾತ್ರೂಮ್ ಕಳಿಸಿ ಮೊಬೈಲ್ ವಿಡಿಯೋ ಆನ್ ಮಾಡಿ ರೂಮಲ್ಲಿ ಬಚ್ಚಿಟ್ಟಿದ್ಲು. ಅವಳು ಇಷ್ಟೆಲ್ಲ ಮಾಡಿದ್ದು ನನ್ನನ್ನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ, ನನ್ನ ಹತ್ರ ದುಡ್ಡು ಇಸ್ಕೊಳ್ಳೋದಕ್ಕೆ.
ವಿಡಿಯೋನ ಇಟ್ಕೊಂಡು ನನ್ನನ್ನು ಸಾಕಷ್ಟು ಬಾರಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಲು ಸರ್ ದುಡ್ಡುಗೋಸ್ಕರ. ಯಾಕಿಷ್ಟು ಸೈಲೆಂಟ್ ಆಗಿದ್ಯಾ? ನಾನು ನಿನ್ಗೆ ದುಡ್ಡು ಕೇಳಿದ್ದೆ ಅಲ್ವಾ, ಅದೇನಾಯ್ತು? ತಮಾಷೆ ಮಾಡ್ತಾ ಇದ್ದೆ ನೀನು. ಇಷ್ಟು ದುಡ್ಡು ಎಲ್ಲಿಂದ ತರಲಿ ನಾನು? 10 ಲಕ್ಷ ರೂಪಾಯಿ ಬೇಕಂತೆ. ನನ್ನ ಹತ್ರ ಇರೋಷ್ಟು ದುಡ್ಡೆಲ್ಲ ನಿನಗೆ ಕೊಟ್ಟಿದ್ದೀನಿ. ಇದ್ರ ಅರ್ಥ ನಿನಗೆ ನನ್ನ ಮೇಲಲ್ಲ, ನನ್ನ ದುಡ್ಡು ಮೇಲೆ ಆಸೆ ನಿನಗೆ. ನೀನ್ ಅನ್ಕೊಂಡ್ರೆ 10 ಲಕ್ಷ ಅಲ್ಲ 10 ಕೋಟಿ ಆದ್ರೂ ಕೊಡ್ಬೋದು. ನಿನ್ಗೇನು ಹುಚ್ಚ? ನಿನ್ಗೆ ಎಷ್ಟು ಸಲ ಹೇಳಿ ನನ್ನ ಹತ್ರ ದುಡ್ಡಿಲ್ಲ ಅಂತ? ಹಾ, ಏನು ನಾನು ಹುಚ್ಚಿನ? ನೀ ನನ್ನ ಮಾತು ಕೇಳಿಲ್ಲ ಅಂದ್ರೆ ನಾನು ಕೊಂದ್ಬಿಡ್ತೀನಿ. ಹೊರಗಡೆ ಬಾ. ನಾನು ನಿನ್ಗೆ ಏನೋ ಒಂದು ತೋರಿಸ್ತೀನಿ. ನಿನ್ ಫೋನ್ ಬ್ಲೂಟೂತ್ ಸ್ವಲ್ಪ ಆನ್ ಮಾಡ್ಕೋ. ಬೇಗ ಆನ್ ಮಾಡು. ಪೂಜಾ, ಇದೆಲ್ಲ ತಪ್ಪು. ಪ್ಲೀಸ್ ಇದನ್ನ ಡಿಲೀಟ್ ಮಾಡು, ಇಲ್ಲಾಂದ್ರೆ ನನ್ನ ಲೈಫ್ ಹಾಳಾಗುತ್ತೆ. ನಾನು ನಿನ್ಗೆ ಪ್ರೀತಿಯಿಂದ 1 ತಿಂಗಳಿಂದ ದುಡ್ಡು ಕೇಳ್ತಾ ಇದ್ದೀನಿ, ಆದ್ರೆ ನೀನ್ ದುಡ್ಡು ಕೊಡ್ತಾ ಇಲ್ಲ. ಹೇಳು, ಯಾವಾಗ ಕೊಡ್ತೀಯಾ? ಕೊಡ್ತೀನಿ ಪೂಜಾ, ಪೂರ್ತಿ ಕೊಡ್ತೀನಿ. ಆದ್ರೆ ಎಷ್ಟು ದುಡ್ಡು ಬೇಕಂದ್ರೆ ಸ್ವಲ್ಪ ವೇಟ್ ಮಾಡಬೇಕು. ನೀನ್ ದುಡ್ಡೆಲ್ಲ ಕೊಟ್ಮೇಲೆ ನಾನು ನಿನ್ಗೆ ಫೋನ್ ವಾಪಸ್ ಕೊಡ್ತೀನಿ. ಆಮೇಲೆ ನೀನೇ ಇದನ್ನ ಡಿಲೀಟ್ ಮಾಡು. ಅಲ್ಲಿವರೆಗೂ ನನ್ನ ಹತ್ರ ಇರುತ್ತೆ, ಸೇಫ್ ಆಗಿ ಇಡ್ತೀನಿ. ಪ್ಲೀಸ್ ಪೂಜಾ, ಇದನ್ನ ಯಾರಿಗೂ ಶೇರ್ ಮಾಡಬೇಡ. ಯಾರಿಗೂ ಕೊಡಲ್ಲ. ಆದ್ರೆ ನೆನಪಿಟ್ಕೋ, ನನಗ್ ಮೋಸ ಮಾಡಕ್ಕೆ ಪ್ರಯತ್ನ ಮಾಡ್ಬೇಡ. ಯಾಕಂದ್ರೆ ಮರ್ಯಾದೆ ಬಗ್ಗೆ ನನಗೇನ್ ಚಿಂತೆ ಇಲ್ಲ. ನನ್ ಯಾವ ತರ ಅಂತ ನನ್ ಗಂಡ ಗೊತ್ತು. ನೀನ್ ದುಡ್ಡೇನಾದ್ರೂ ಕೊಟ್ರೆ ನನ್ ಗಂಡ ಖುಷಿ ಆಗ್ತಾನೆ. ಓಕೆ ಬೇಬಿ, ಹೇಳು, ಯಾವಾಗ ದುಡ್ಡು ಕೊಡ್ತೀಯಾ? ಕೊಡ್ತೀನಿ, ಆದ್ರೆ ನನಗೆ ಟೈಮ್ ಬೇಕು. ಇಷ್ಟು ದುಡ್ಡಿಗೆ ವೆಯ್ಟ್ ಮಾಡು. ತುಂಬಾ ಒಳ್ಳೇದು. ಈಗ ನೀನು ನನ್ ಕೊನೆ ಮಾತು ಕೇಳು. ನಾನು ಕೇಳಿದಷ್ಟು ದುಡ್ಡು ನನಗೆ ಸಿಗ್ಲಿಲ್ಲ ಅಂದ್ರೆ ಬೇಬಿ, ಎಲ್ಲ ಪಾರ್ನ್ ವೆಬ್ಸೈಟ್ ನಲ್ಲಿ ಈ ವಿಡಿಯೋ ಫೇಮಸ್ ಆದ್ರೆ ನಿನ್ ಯಾರಿಗೂ ಮುಖ ತೋರ್ಸಕ್ಕಾಗಲ್ಲ. ಮುಂದೆ ಏನಾದ್ರೂ ಆದ್ರೆ ನಿನ್ ಕೈಯಲ್ಲೇ ಇದೆ. ಪೂಜಾ, ಅದಾದ್ಮೇಲೆ ನಾನು ಫೋನ್ನಲ್ಲಿ ಮಾತಾಡೋದ್ಕಿನ ನೇರವಾಗಿ ಮೀಟ್ ಮಾಡೋದೇ ಒಳ್ಳೇದನ್ಸ್ತು. ನಾನು ಏನು ಅಂದ್ಕೊಂಡಿದ್ದೋ, 2 ದಿನ ಆದಮೇಲೆ ಹೋಟೆಲ್ ಇಂಟರ್ನ್ಯಾಷನಲ್ಗೆ ಅವಳು ಬರಕ್ಕೆ ಹೇಳಿದೆ. ಹೋಟೆಲ್ನಲ್ಲೇ 10 ಲಕ್ಷ ಕೊಡ್ತೀನಿ ಎಂದೆ. ಅವಳು ನನ್ನನ್ನು ನಂಬಿದ್ಲು. ಪೂಜಾ ಡ್ಯೂಟಿ ಮುಗಿಸ್ಕೊಂಡು ಹೋಟೆಲ್ಗೆ ಬಂದ್ಲು. ಎಷ್ಟೊತ್ತಿಗೆ ಪೂಜಾ ಬಂದಿದ್ದು? 6 ಗಂಟೆ ಆದ್ಮೇಲೆ ಬಂದು ಸರ್. ರೂಮಿಗೆ ಬಂದಿದ ತಕ್ಷಣ ದುಡ್ಡು ಕೇಳಿದ್ದು ಸರ್. This time it's gone all the way. Up go the arms of Peter Parker. Yes, come in. ನನಗೆ ಗೊತ್ತಿತ್ತು 10 ಲಕ್ಷ ನಿನಗೇನು ದೊಡ್ಡದು ಅಲ್ಲ ಅಂತ. ಅದೇನು ಗೊತ್ತಾ, ನನ್ನ ಗಂಡನಿಗೆ ಒಂದು ಕಾರ್ ಬೇಕಂತೆ. ನಾನು ಅನ್ಕೊಂಡೆ ಕಾರ್ ಚೆನ್ನಾಗಿರೋದೇ ತಗೊಳ್ಳೋಣ ಅಂತ. ಈಗ ಬೇಗ ದುಡ್ಡು ಕೊಡು, ನಾನು ನಿನಗೆ ಮತ್ತೆ ಸಿಗ್ತೀನಿ. ಹೊರಗಡೆ ನನ್ನ ಫ್ರೆಂಡ್ ವೇಟ್ ಮಾಡ್ತಾ ಇದ್ದಾಳೆ, ನಾನು ಹೋಗಬೇಕು. ಏನಾಯ್ತು? ಇಷ್ಟೊಂದು ಸೀರಿಯಸ್ ಆಗಿ ಏನು ಯೋಚನೆ ಮಾಡ್ತಾ ಇದೀಯಾ? ಪೂಜಾ, ಕ್ಯಾಶ್ ರೆಡಿ ಆಗಿಲ್ಲ. ನಾನು ನಿನಗೆ ಸುಳ್ಳು ಹೇಳಿದೆ. ನಾ ಸರಿಯಾಗಿ ಅರ್ಥ ಮಾಡಿಸಿದ್ದೆ ಅಲ್ವಾ? ನೀನ್ ನನ್ ಜೊತೆ ಆಟ ಆಡ್ತಾ ಇದೀಯಾ. ನನ್ನಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಈಗ ನನಗೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾ ಮೀರಾ, ನಾನು ಬರ್ತಾ ಇದ್ದೀನಿ, ಸ್ವಲ್ಪ ವೇಟ್ ಮಾಡು. ಏ ಪೂಜಾ, ನಿಂತ್ಕೋ, ತುಂಬಾ ಬೇಗ ಕೊಡ್ತೀನಿ. ಬೇಗ ಆಟೋ ತೆಗಿ. ನಿನ್ನ ಗಾಡಿ ಸಿಗುತ್ತೆ, ಸಿಕ್ಕಿದ ತಕ್ಷಣ ಫೋನ್ ಮಾಡ್ತೀನಿ. ಓಕೆ ಸರ್. ಅದಾದ್ಮೇಲೆ ಮತ್ತೆ ಇನ್ನೇನಾಯ್ತು? ನಾನು ಯೋಚನೆ ಮಾಡಿದೆ, ಅದೇನೇ ಆದರೂ ಕೂಡ ಆ ವಿಡಿಯೋ ನಾನು ಡಿಲೀಟ್ ಮಾಡಬೇಕು ಅಂತ. ಅದಾದ್ಮೇಲೆ ನಾನು ಅವಳನ್ನ ಹೋಟೆಲ್ ಹೊರಗಡೆಯಿಂದ ಫಾಲೋ ಮಾಡಿದೆ.
ಆವಾಗ ತುಂಬ ಜೋರಾಗಿ ಮಳೆ ಶುರುವಾಯಿತು. ಆವಾಗ ನಾನು ಹಾಸ್ಟೆಲ್ ಕಡೆ ಹೋಗೋದಕ್ಕೆ ಬೇರೆ ದಾರಿ ಹುಡುಕ್ತೆ. ನಾನು ಆ ದಾರಿಲಿ ಹೋಗ್ಬೇಕಾದ್ರೆ ಅದು ಅವಳು ಹಾಸ್ಟೆಲ್ ಕಡೆ. ನನಗೆ ಗೊತ್ತಿತ್ತು ನನ್ನ ಸಮಸ್ಯೆ ಅವಳು ಸಾಯಿಸಿದ್ರೇ ಮುಗಿಯುತ್ತೆ ಅಂತ. ನಾನು ಪೂಜಾನ್ ಸಾಯಿಸೋದಕ್ಕೆ ಡಿಸೈಡ್ ಮಾಡಿದೆ. ಅದಾದ್ಮೇಲೆ ಹಾಸ್ಟೆಲ್ ಕಡೆ ನಾನು ಹೊರಟೆ. ಪೂಜಾಯಿಂದ ಪಾರಾಗೋದಕ್ಕೆ ನನಗೆ ಬೇರೆ ದಾರಿನೇ ಇರಲಿಲ್ಲ. ಹಲೋ, ಹಾಂ ಓಕೆ, ಹಾಂ ನನಗಿನ್ನೂ ಅಮೌಂಟ್ ಅರೇಂಜ್ ಆಗಿಲ್ಲ. ಹಾಂ ನಾನು ಫೋನ್ ಮಾಡ್ತೀನಿ.
ನಾನು ಬೇಕು ಅಂತ ಮೀರಾನ್ ಸಾಯಿಸ್ಲಿಲ್ಲ ಸರ್. ಕರೆಂಟ್ ಹೋಗಿದ್ ರೀಸನಿಂದ ನನಗೆ ಗೊತ್ತಾಗ್ಲಿಲ್ಲ ಸರ್. ಪೂಜಾ ರೂಮ್ ಒಳಗೆ ಹೋದಾಗ ನಾನು ನೋಡಿದ್ದೆ, ಅವಳ ಸ್ಯಾರಿ, ಅಂಬ್ರೆಲಾ ಮತ್ತೆ ಬ್ಯಾಗ್ ಎಲ್ಲ ರೂಮ್ ಒಳಗೇನೆ ಇತ್ತು ಸರ್. ಅವಳು ಯಾವಾಗ ರೂಮ್ ಒಳಗೆ ಹೋದ್ಲೋ ನಾನು ಅವಳನ್ನ ಸಾಯಿಸ್ಲೇಬೇಕು ಅಂತ ತುಂಬಾ ಫೋಕಸ್ ಆಗಿದ್ದೆ ಸರ್. ಆದ್ರೆ ಅವಳು ಎಲ್ಲಿಗೆ ಹೋದ್ಲೋ ನನಗೆ ಗೊತ್ತಿಲ್ಲ ಸರ್. ನಾನು ಅಂದ್ಕೊಂಡೆ ಪೂಜಾ ಸ್ನಾನ ಮಾಡ್ತಿದ್ದಾಳೆ ಅಂತ. ಕರೆಂಟ್ ಬಂದಾಗ ಕೆಳಗಿದ್ದಿದ್ದ ಬಾಡಿ ನೋಡಿದ್ಮೇಲೆ ಅದು ಮೀರಾ ಅಂತ ಗೊತ್ತಾಯ್ತು. ಈಗ ಮೀರಾ ಎಲ್ಲಿದ್ದಾಳೆ ಮೀರಾ? ಸಾಯಿಸಿದ್ಯಾ ಅನ್ಸತ್ತೆ. ಮೀರಾ ಡೆಡ್ ಬಾಡಿಯಲ್ಲಿ ಹೆಣನ ಏನ್ ಮಾಡ್ದೆ? ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಆ ಬಾಡಿನ ನಾನು ಅಲ್ಲಿಂದ ಆಚೆ ತಗೊಬಂದೆ. ಆ ಬಾಡಿನ ತಗೊಂಡು ವಾಟರ್ ಟ್ಯಾಂಕ್ ಒಳಗೆ ಹಾಕ್ತೆ. ಆ ವಾಟರ್ ಟ್ಯಾಂಕ್ ನಿನಗೆ ಗೊತ್ತಾಯ್ತು? ನಾನು ಮುಂಚೆ ಕೂಡ ಪೂಜಾನ ಮೀಟ್ ಮಾಡೋದಕ್ಕೆ ಹಾಸ್ಟೆಲ್ಗೆ ಹೋಗಿದ್ದೆ. ಅದಕ್ಕೆ ಅಲ್ಲಿನ ಬಗ್ಗೆ ನನಗೆಲ್ಲ ಗೊತ್ತಿತ್ತು. ರೋಷನ್, ನಾವೀಗಲೇ ಹಾಸ್ಟೆಲ್ಗೆ ಹೋಗ್ಬೇಕು. ಯಾರಿಗಾದ್ರೂ ಹೇಳಿ ಇವನನ್ನ ಬೇಗ ಹಾಸ್ಟೆಲ್ಗೆ ಕರ್ಕೊಂಬರೋ ವ್ಯವಸ್ಥೆ ಮಾಡು. ಓಕೆ. ಎಲ್ಲಿ ವಾಟರ್ ಟ್ಯಾಂಕ್ ಇರೋದು? ಸರ್ ಅದು ಅಲ್ಲಿದೆ ಸರ್. ತೋರಿಸಿ ನಮಗೆ. ಹಾಂ. ಪೂಜಾ ಎಲ್ಲಿದ್ದಾಳೆ? ಇಲ್ಲೇ ಇದ್ದಾರೆ, ನಾನು ಕರಿತೀನಿ. ಸರ್ ಬರಕ್ ಹೇಳಿದ್ರಂತೆ. ನಿಮಗೇನು 10 ಲಕ್ಷದ ಅವಶ್ಯಕತೆ? ನಿಮಗೆ ಯಾವುದೋ ಅದೃಷ್ಟ ಇದೆ, ಸಾಯಬೇಕಾಗಿದ್ದವರು ಉಳ್ಕೊಂಡಿದ್ದೀರಾ. ಆದರೆ ಒಂದು ಪಾಪದ ಹುಡುಗಿ ಬಲಿಯಾಗಿದೆ. ಸರ್ ಮೀರಾಳು ಕೊಲೆಯಾಗಿದೆ. ಕೊಂದಿದ್ದು ಯಾರು ಅಂತ ಗೊತ್ತಾ? ಕ್ಲೆಮೆಂಟ್, ಎಮರ್ಸನ್ ಕ್ಲೆಮೆಂಟ್. ನಿಮ್ಮನ್ನು ಅವನು ಕೊಲೆ ಮಾಡಬೇಕು ಅಂದ್ಕೊಂಡಿದ್ದು. ಕರೆಂಟ್ ಹೋಗಿದ್ರಿಂದ ಅವಳು ಸತ್ತಿದ್ದಾಳೆ. ಕ್ಲೆಮೆಂಟ್ ಎಲ್ಲ ನನ್ನ ಹತ್ರ ಹೇಳಿದ್ದಾನೆ. ಈಗ ಅವನು ಪೊಲೀಸ್ ಕಸ್ಟಡಿಲಿದ್ದಾನೆ. ನೀವು ಫೋನಲ್ಲಿ ರೆಕಾರ್ಡ್ ಮಾಡಿರೋದನ್ನು ಸೇರಿ ಎಲ್ಲ ವಿಷಯಗಳನ್ನು ಪೊಲೀಸ್ ಹತ್ರ ಹೇಳಿ ತಪ್ಪೊಪ್ಕೊಂಡಿದ್ದಾನೆ. ಸ್ವಲ್ಪ ಹೊತ್ತಲ್ಲೇ ಅವನನ್ನು ಇಲ್ಲಿ ಕರ್ಕೊಂಬರ್ತಾರೆ. ಇನ್ನೂ 10 ಏನು ಉಪಯೋಗ? ನೀವು 10 ಲಕ್ಷ ಕೇಳಿದ್ದು ಕಾರು ತಗೊಳ್ಳೋದಕ್ಕೆ ಅಂತ ಕ್ಲೆಮೆಂಟ್ ಹೇಳಿದ್ದಾನೆ. ಅದು ನಿಜನಾ? ಈ ಸಂಬಂಧ ನಿಮ್ ಗಂಡಕ್ಕೆ ಗೊತ್ತಾ? ಅವ್ರಿಗೆ ಗೊತ್ತು ಸರ್. ಅವ್ರಿಗೆ ಹಣ ಅಷ್ಟೇ ಸಂಬಂಧಪಟ್ಟಿರುತ್ತೆ. ಅವ್ರು ನನಗೇನು ಕೇಳಲ್ಲ.
ಎಂಥ ಗಂಡಂದ್ರೆಲ್ಲ ಇದ್ದಾರೆ ಈ ಭೂಮಿ ಮೇಲೆ. ಅದಿರಲಿ, ನೀವ್ಯಾಕೆ ಆ ಮೇರಿನ ಹತ್ರ ಸುಳ್ಳು ಹೇಳಿಸಿದ್ದು? ಮೀರಾ ಕೊಲೆ ಆಗಿದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಮೀರಾ ಕಾಣಿಸ್ತಿಲ್ಲ ಅಂತ ಎನ್ಕ್ವೈರಿ ಮುಂದೆ ಹೋಗಿದ್ರೆ ಸರ್, ಯಾಕಂದರೆ ನನ್ನ ಕ್ಲೆಮೆಂಟು ಸಂಬಂಧ ಎಲ್ರಿಗೂ ಗೊತ್ತಾಗುತ್ತೆ ಅಂತ ನನಗೆ ಭಯ ಆಯಿತು ಸರ್. ಮೆರಿನ್ಗೆ ಗೊತ್ತಿತ್ತಾ ಕ್ಲೆಮೆಂಟ್ ಜೊತೆ ಇರೋ ಸಂಬಂಧ? ಮರೀನಾ ಮತ್ತು ಮೀರಾಗೆ ಗೊತ್ತಿತ್ತು, ಆದರೆ ಅವರಿಬ್ಬರಿಗೆ ನನ್ನ ಕ್ಲೆಮೆಂಟೋ ರಿಲೇಶನ್ಶಿಪ್ ಬಗ್ಗೆ ಗೊತ್ತಿರಲಿಲ್ಲ. ಯು ಹ್ಯಾವ್ ಗಾಟ್ ಅ ಬ್ರಿಲಿಯಂಟ್ ಬ್ರೈನ್, ಬಟ್ ಯೂಸ್ ಇಟ್ ಫಾರ್ ಸಮಥಿಂಗ್ ಗುಡ್. ಎಲ್ಲಿದೆ? ಅದಲ್ಲಿದೆ. ಸರ್, ಅಲ್ಲಿದೆ. ಪೋಸ್ಟ್ ಮಾರ್ಟಮ್ಗೆ ಅರೇಂಜ್ ಮಾಡಿಸ್ತೀನಿ. ನಡೀರಿ. ಅನಿರೀಕ್ಷಿತವಾಗಿ ನಾನು ಈ ಕೇಸ್ಗೆ ಬಂದಿದ್ದು. ಸಂಜಯ್ ನನಗೆ ತುಂಬ ವರ್ಷಗಳಿಂದ ಗೊತ್ತು. ಹೆಂಡತಿ ಕಾಣ್ತಾ ಇಲ್ಲ, ಸ್ವಲ್ಪ ನನ್ನ ಜೊತೆಗೆ ಬರಬೇಕು ಅಂತ ಕೇಳಿದಾಗ ಇದಿಲ್ಲಿ ತನಕ ಬರಬಹುದು ಅಂತ ನನ್ನ ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ. ಇಂಥ ಒಂದು ದುರಂತ ಅವನ ಜೊತೆ ಆಗುತ್ತೆ ಅಂತ ಯಾರಿಗೆ ತಿಳಿಯುತ್ತೆ? ಈಗ ನೀನು ಎಲ್ಲಿ ಹೋಗ್ತಾ ಇದೀಯಾ? ಬೇರೆ ಒಂದು ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ. ಕೊಲೆಯಾಗಿರೋದು ಒಬ್ಬ ಹುಡುಗಿ, ಎ ಮಿಡ್ ನೈಟ್ ಮರ್ಡರ್. ಇದಕ್ಕೆ ನಿನಗೆ ತುಂಬಾನೇ ಥ್ಯಾಂಕ್ಸ್ ಸೋಲಮನ್. ನನ್ನಿಂದ ನಿನಗೆ ಶುಭಕಾಮನೆ. ಈ ಕೇಸಲ್ಲಿ ನೀನು ಇನ್ವಾಲ್ವ್ ಆಗಿದ್ರಿಂದ ನನ್ನ ಕೆಲಸ ಈಸಿ ಆಯಿತು ಸೋಲಮನ್. ಮತ್ತೆ ನಾನು ಹಾಸ್ಟೆಲಲ್ಲಿ ಕಲೆಕ್ಟ್ ಮಾಡಿರೋ ಎವಿಡೆನ್ಸಲ್ಲಿ ಪೂಜಾಳ ಮೊಬೈಲ್ ಫೋನು ಇತ್ತು. ನೀನು ಆ ಮೊಬೈಲ್ ಚೆಕ್ ಮಾಡೋದೇನು ಬೇಕಿಲ್ಲ, ಆ ವಿಡಿಯೋ ಆಲ್ರೆಡಿ ಡಿಲೀಟ್ ಆಗಿದೆ.